ಎಲ್ಲರಿಗೂ ನಮಸ್ಕಾರ. ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನುವ ಒಂದು ಶ್ರೇಷ್ಠ ಗೀತೆ, ಪುರಂದರ ದಾಸರ ಮಹತ್ವವನ್ನು ತಿಳಿಸ್ತಕ್ಕಂಥ ಗೀತೆಯೊಂದಿಗೆ ಪುರಂದರ ದಾಸರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಇವತ್ತು ನಾವು ಮೆಲುಕು ಹಾಕುವ ಪ್ರಯತ್ನ ಮಾಡೋಣ. ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದಂತಹ ವ್ಯಾಸತೀರ್ಥರು ಅವರು ಹಂಪಿಯ ತಮ್ಮ ಒಂದು ಮಠದಲ್ಲಿ ಕೂತಿದ್ದಾರೆ. ಅವರೆಲ್ಲರ ಶಿಷ್ಯಂದರು ಮುಂದೆ ಕೂತಿದ್ದಾರೆ. ಇವರು ಪಾಠವನ್ನು ಪ್ರಾರಂಭ ಮಾಡಬೇಕು. ಆಗ ಅವರ ಮುಂದೆ ಒಂದು ವ್ಯಾಸಪೀಠ ಅಂತ ಇರುತ್ತೆ. ತುಂಬ ನಮಗೆ ಮಹತ್ವವಾದಂಥ ಕೃತಿಗಳನ್ನು ಅದರ ಮೇಲೆ ಇಟ್ಟು ಅವರು ಪ್ರತಿನಿತ್ಯ ಪಾಠ ಮಾಡ್ತಕ್ಕಂಥ ಒಂದು ವಾಡಿಕೆ. ಅಲ್ಲಿ ಉಪನಿಷತ್ತುಗಳು, ವೇದ ಭಾಷ್ಯಗಳು, ಸರ್ವಮೂಲ ಗ್ರಂಥಗಳು, ಈ ರೀತಿ ಪುಸ್ತಕಗಳನ್ನು ಇಡ್ತಾರೆ. ಅದರ ಜೊತೆಗೆ ಪುರಂದರದಾಸರ ಕೃತಿಗಳ ಒಂದು ಪುಸ್ತಕವನ್ನ ಅಲ್ಲಿ ಇಟ್ಟಿರ್ತಾರೆ. ಇದನ್ನು ಕಂಡಂತ ಕೆಲವು ಶಿಷ್ಯಂದ್ರಿಗೆ, ಕೆಲವು ವಿದ್ವಾಂಸರಿಗೆ ಅದು ಸ್ವಲ್ಪ ಸರಿ ಹೊಂದಲ್ಲ. ಅವರು ಅದಕ್ಕೆ ತಮ್ಮ ಒಂದು ಅಸಮ್ಮತಿಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾರೆ. ಇದೇನಿದು ಕನ್ನಡದ ಪುಸ್ತಕ, ದಾಸರು ಬರೆದಿರ್ತಕ್ಕಂಥ ಯಾವುದೋ ಕೀರ್ತನೆಗಳನ್ನ ತೆಗೆದು ಈ ಉಪನಿಷತ್ತು ವೇದಗಳ ಸಮವಾಗಿ ಇಟ್ಟಿದ್ದೀರಲ್ಲ ಅಂತ. ಆಗ ಪುರಂದರದಾಸರ ಗುರುಗಳಾದಂತಹ ವ್ಯಾಸರಾಯರು ಹೇಳ್ತಾರೆ, ಇದು ಪುರಂದರೋಪನಿಷತ್. ಹೇಗೆ ನಾವು ಐತರೇಯೋಪನಿಷತ್, ಈಶಾವಾಸ್ಯೋಪನಿಷತ್ ಅಂತ ಉಪನಿಷತ್ತುಗಳನ್ನ ನಾವು ಹೇಳ್ತೀವಿ, ಅದೇ ಸಾಲಿಗೆ ಸೇರ್ತಕ್ಕಂತಹ, ಅಷ್ಟೇ ಮಹತ್ವವಿರತಕ್ಕಂತಹ ಒಂದು ಕೃತಿ ಇದು ಪುರಂದರೋಪನಿಷತ್ ಅಂತ ಅವರು ಅವತ್ತಲ್ಲಿ ಹೇಳ್ತಾರೆ. ಅಂದ್ರೆ ಸುಮ್ಮನೇನೋ ಹೊಗಳಿಕೆಗೆ ಹೇಳಿದಂತಲ್ಲ, ಅದರ ಮಹತ್ವವನ್ನ ಅವರು ಅರ್ಥಕೊಂಡಿದ್ರು. ಯಾಕೆಂದ್ರೆ ಉಪನಿಷತ್ತು ಗೊತ್ತಿತ್ತು, ಪುರಂದರದಾಸರ ಕೃತಿಯಲ್ಲಿ ಬಂದಂತ ವಿಚಾರಗಳು ಕೂಡ ಅವರು ಕಂಡಿದ್ರು. ಹಾಗಾಗಿ ಅವರು ಇದಕ್ಕೆ ಅತ್ಯಂತ ದೊಡ್ಡ ಬಿರುದನ್ನ ಕೊಡ್ತಾರೆ, ಇದು ಪುರಂದರೋಪನಿಷತ್ ಅಂತ. ಇದರಲ್ಲಿ ನಮಗೆ ಕನ್ನಡದ ಕೃತಿಯ ಮಹತ್ವ ಕೂಡ ಗೊತ್ತಾಗತ್ತೆ, ಜೊತೆಗೆ ಗುರುಗಳ ಔದಾರ್ಯ ಕೂಡ ಗೊತ್ತಾಗತ್ತೆ. ನೋಡಿ, ಎಷ್ಟೇ ಹೇಳಿ ಅವರ ಶಿಷ್ಯ ಅವರು, ಆದರೆ ಶಿಷ್ಯನ ಒಂದು ಒಳ್ಳೆಯ ಕೆಲಸವನ್ನ ಮೆಚ್ಚಿಸ್ತಕ್ಕಂತಹ, ಅದನ್ನು ಗುರುತಿಸ್ತಕ್ಕಂತಹ ಎಷ್ಟು ಔದಾರ್ಯ ಇತ್ತು ಅಂತ ನಾವು ಗುರುತಿಸ್ಬೋದು. ಹಾಗಾಗಿ ಅದೇ ಗುರುಗಳ ಬಾಯಿಂದನೇ ಬಂದಂತ ಒಂದು ಗೀತೆ ನಾವು ಇವಾಗ ಕೇಳಿದ್ವಿ, ಅದೇ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ. ಅಂದ್ರೆ ಶಿಷ್ಯನ ಬಗ್ಗೆ ಗುರುವೇ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಎಂತ ಒಂದು ಶ್ರೇಷ್ಠ ಸಂದರ್ಭ ಅದು. ಎಷ್ಟೊಂದು ಜನ ದಾಸರು ಇರ್ಬೋದು, ಹೊಟ್ಟೆಪಾಡಿಗಾಗಿ ಅವರು ಹಾಡನ್ನು ಹೇಳ್ಕೊಂಡು ತಿರುಗ್ಬೋದು. ಅವ್ರು ಯಾರು ದಾಸರಲ್ಲ, ದಾಸರೆಂದರೆ ಪುರಂದರ ದಾಸರು ಅಂತ ಪ್ರತಿ ಚರಣದಲ್ಲಿ ಪುರಂದರದಾಸರ ಮಹಿಮೆಯನ್ನ ಸ್ವತಃ ಗುರುಗಳೇ ವರ್ಣನೆ ಮಾಡಿರ್ತಕ್ಕಂಥ ಒಂದು ವಿಶೇಷ ಈ ಒಂದು ಹಾಡಿನಲ್ಲಿ ನಾವು ನೋಡ್ತೀವಿ. ಹರಿದಾಸ ಪರಂಪರೆಯ ಪ್ರವರ್ತಕರು ಪುರಂದರದಾಸರು. ಇದರ ಹಿನ್ನೆಲೆ ನೋಡ್ಬೇಕು ಅಂದ್ರೆ, ಮುಂಚಿನಿಂದ ಸಂಸ್ಕೃತ ನಮ್ಮೆಲ್ಲ ಶಾಸ್ತ್ರ ಗ್ರಂಥಗಳು, ಸ್ತುತಿಗಳು ಎಲ್ಲವೂ ಅದರಲ್ಲೇ ಇರ್ತಾ ಇತ್ತು. ಮಧ್ವಾಚಾರ್ಯರು ಒಂದು ರೀತಿಯ ಒಂದು ಸಣ್ಣ ಪ್ರಾರಂಭವನ್ನ ಮಾಡ್ತಾರೆ. ದ್ವಾದಶ ಸ್ತೋತ್ರ ಅಂತ ರಚನೆ ಮಾಡ್ತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಅದಕ್ಕೆ ತಂಬೂರಿ ಜೊತೆಗೆ ಗೆಜ್ಜೆ ಕಟ್ಟಿ ಹಾಡು ರೀತಿಯಲ್ಲಿ ಕುಣಿಬಹುದು, ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಸ್ತುತಿ ಅದು. ಮುಂದೆ ಅವರ ನೇರ ಶಿಷ್ಯಂದ್ರಾದಂತಹ ನರಹರಿ ತೀರ್ಥರು ಮೊದಲ ಬಾರಿಗೆ ಕನ್ನಡದಲ್ಲಿ ಕೆಲವು ಹಾಡುಗಳನ್ನ ಬರೀತಾರೆ. ಮುಂದೆ ಬಂದಂತಹ ಶ್ರೀಪಾದರಾಜರು, ಕೋಲಾರ ಜಿಲ್ಲೆಯ ಮುಳಬಾಗಿಲು ಅವರ ಕೇಂದ್ರ, ಬಹಳ ದೊಡ್ಡ ವಿದ್ಯಾಪೀಠ ಆಗಿತ್ತು ಅವಾಗ. ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ರು. ಅಲ್ಲಿ ಶ್ರೀಪಾದರಾಜರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ತಗೊಂಡೋಗಿ ಕನ್ನಡದ ಹಾಡುಗಳನ್ನ ರಚನೆ ಮಾಡೋದ್ ಜೊತೆಗೆ ಆ ಹಾಡನ್ನ ದೇವರ ಪೂಜೆ ಸಮಯದಲ್ಲಿ ಹೇಳ್ತಕ್ಕಂಥ ಒಂದು ಹೊಸ ಕ್ರಾಂತಿಕಾರಿಕ
ಪ್ರಯತ್ನ ಶುರು ಮಾಡ್ತಾರೆ. ಮುಂಚೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಮಡಿಯಲ್ಲಿದ್ದಾಗ ಸಂಸ್ಕೃತದಲ್ಲೇ ಇರಬೇಕು, ಕನ್ನಡದಲ್ಲಿ ಮಾತಾಡ್ತಾನೂ ಇರಲ್ಲ. ಅಂಥದ್ರಲ್ಲಿ ದೇವ್ರ ನಾಮವನ್ನ ದೇವರ ಪೂಜೆ ಸಮಯದಲ್ಲಿ ಹೇಳ್ತಕ್ಕಂಥ ಪರಂಪರೆಯನ್ನ ಶ್ರೀಪಾದರಾಜರು ತರ್ತಾರೆ. ಅವರು ಅನೇಕ ಗೀತೆಗಳನ್ನ ರಚನೆ ಮಾಡ್ಯಾರ. ರಂಗವಿಠಲ ಅನ್ನುವ ಅವರ ಅಂಕಿತದಿಂದ ಅವರು ಬರೆದಿದ್ದಾರೆ. ಅವರ ನೇರ ಶಿಷ್ಯಂದ್ರು ವ್ಯಾಸರಾಯರು. ಸಹಜವಾಗಿ ಆ ಒಂದು ಪರಂಪರೆ ಅಲ್ಲೂ ಬರುತ್ತೆ. ವ್ಯಾಸರಾಯರು ಅನೇಕ ಒಂದು ಕನ್ನಡದಲ್ಲಿ ಕೀರ್ತನೆಗಳನ್ನ ಬರೆದಿದ್ದಾರೆ, ಶ್ರೀಕೃಷ್ಣ ಅನ್ನುವ ಒಂದು ಅಂಕಿತದಲ್ಲಿ. ಅವರ ಶಿಷ್ಯಂದ್ರು ವಾದಿರಾಜರು, ಅವರು ಇನ್ನಷ್ಟು ಬರೀತಾರೆ. ಹೀಗೆ ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು ಒಂದು ರೀತಿಯ ಒಂದು ಭೂಮಿಕೆಯನ್ನ ಸಿದ್ಧ ಮಾಡ್ತಾರೆ. ಈ ಒಂದು ಹರಿದಾಸ ಸಾಹಿತ್ಯ ಅನ್ನುವ ಒಂದು ಪರಂಪರೆಗೆ ಒಂದು ಬೇಕಾದಂತಹ ಅಡಿಪಾಯವನ್ನ ಈ 3 ಜನ ಹಾಕ್ತಾರೆ. ಆದ್ರೆ ಇದನ್ನು ಮುಂದಕ್ಕೆ ತಗೊಂಡೋಗ್ತಕ್ಕಂಥ ಒಬ್ಬ ಯೋಗ್ಯ ವ್ಯಕ್ತಿ ಬರ್ಬೇಕಿತ್ತು. ಆ ಯೋಗ್ಯ ವ್ಯಕ್ತಿಯೇ ಪುರಂದರದಾಸರು. ವ್ಯಾಸರಾಯರ ಶಿಷ್ಯಂದ್ರಾಗಿ ಬಂದಂತಹ ಪುರಂದರದಾಸರು ಈ ಒಂದು ದಾಸ ಸಾಹಿತ್ಯವನ್ನ, ಹರಿದಾಸ ಪರಂಪರೆಯನ್ನ ಒಂದು ದೊಡ್ಡ ಶಿಖರಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ಅವರ ಒಂದು ಪ್ರಾರಂಭಿಕ ಜೀವನ ಅಂತೂ, ಪ್ರಾರಂಭದ 40 ವರ್ಷ ಅವರು ಒಬ್ಬ ವ್ಯಾಪಾರಿ, ಚಿನ್ನದ ವ್ಯಾಪಾರಿ, ಮಹಾಲೋಭಿ, ವಿಪರೀತ ಶ್ರೀಮಂತರು. ಅವರ ಪರಂಪರೆಯಲ್ಲೇ ಒಂದು ಆ ಚಿನ್ನದ ವ್ಯಾಪಾರ ಬಂದಿತ್ತು. ಹಾಗಾಗಿ ಆ ಹಣ ಕೂಡ ತುಂಬಾ ಚೆನ್ನಾಗಿ ಶೇಖರಣೆಗೊಂಡಿತ್ತು. ತುಂಬಾ ಶ್ರೀಮಂತರು. ಎಷ್ಟು ಶ್ರೀಮಂತರು ಅಂದ್ರೆ ಅವ್ರಿಗೆ ನವಕೋಟಿ ನಾರಾಯಣ ಅಂತ ಕರಿತಾ ಇರ್ತಾರೆ. ಅವರ ಹೆಸರು ಶ್ರೀನಪ್ಪ ನಾಯಕ ಅಥವಾ ಶ್ರೀನಿವಾಸ ನಾಯಕ ಅಂತ. ಇಷ್ಟು ಶ್ರೀಮಂತಿಕೆ ಅಂತ ಹೇಳಿದ್ರೆ ನವಕೋಟಿ ಅಂತ ಕರಿತಾ ಇರ್ತಾರೆ. ಕೆಲವು ವರ್ಷಗಳ ಹಿಂದೆ ಒಬ್ಬರು ನವಕೋಟಿ ಅಂದ್ರೆ ಇವತ್ತಿನ ಕಾಲಕ್ಕೆ ಎಷ್ಟು ಅಂತ ಅವರು ಒಬ್ಬ ಎಕ್ಸ್ಪರ್ಟ್ ಕೈಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿಸಿದಾಗ ಜಗತ್ತಿನ ಅತಿ ದೊಡ್ಡ ಶ್ರೀಮಂತನ ಸಂಪತ್ಗಿಂತನೂ ಜಾಸ್ತಿ ಆಯ್ತು ಅಂತ ಅದಕ್ಕೆ ಸಂಶೋಧನೆ ಮಾಡದಂತವ್ರು ಹೇಳ್ತಾರೆ. ಅಂದ್ರೆ ವಿಪರೀತ ಶ್ರೀಮಂತರು, ಜೊತೆಗೆ ಲೋಭಿ. ಲೋಭಿ ಹೇಗೆ ಅಂದ್ರೆ, ಒಂದು ತನ್ನ ಹತ್ರ ಇರೋದನ್ನ ಯಾರಿಗೂ ಕೊಡಲ್ಲ, ಮತ್ತೆ ಎಲ್ಲವೂ ತನಗೆ ಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ದೋಷ ಅದು. ಆ ಲೋಭಿತನ ವ್ಯಾಪಕವಾಗಿರುತ್ತೆ ಅವರಲ್ಲಿ. ಅವರ ಹೆಂಡತಿ ಸರಸ್ವತಿ ಬಾಯಿ ತುಂಬಾ ಶೀಲವಂತೆ, ದಯಾಳು, ಅತೀವ ಭಕ್ತೆ, ತುಂಬಾ ಉದಾರ ಬುದ್ಧಿ ಇರತಕ್ಕಂಥ ಒಂದು ಸಾಧ್ವಿ ಮಹಿಳೆ ಇರ್ತಾಳೆ. ಒಂದ್ಸಲಿ ಒಬ್ಬ ಬ್ರಾಹ್ಮಣ ಇವರ ಮನೆಗೆ, ಇವರ ಅಂಗಡಿಗೆ ಬರ್ತಾರೆ. ಈ ಸೀನಪ್ಪ ನಾಯಕನ ಬಳಿ ಬಂದು, ನನ್ನ ಮಗನಿಗೆ ಉಪನಯನ ಇದೆ, ಹಾಗಾಗಿ ಸ್ವಲ್ಪ ನಂಗೆ ಹಣದ ಸಹಾಯ ಮಾಡಿ ಅಂತ ಕೇಳ್ತಾರೆ. ಬೇರೆ ಯಾವ್ದಕ್ಕೋ ಕೇಳಿದ್ರೆ ಇಲ್ಲ ಹೋಗಿ ಅಂತ ಕಳಿಸ್ಬಿಡ್ತಾ ಇದ್ರು ಆ ರೀತಿಯ ಲೋಭಿ ವ್ಯಕ್ತಿನೇ. ಆದ್ರೆ ಉಪನಯನ ಅಂತ ಹೇಳಿದ್ರಲ್ಲ, ಆ ಉಪನಯನ ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲ ಅನ್ನಕ್ಕೂ ಕಷ್ಟ, ಸ್ವಲ್ಪ ಧರ್ಮ ಸಂಕಟ, ಆದ್ರೆ ಕೊಡಕ್ಕೂ ಇಷ್ಟ ಇಲ್ಲ. ಹಾಗಾಗಿ ನಾಳೆ ಬಾ ನಾಡಿದ್ದು ಬಾ ಅಂತ ಈ ರೀತಿ ಅವಂಗೆ ಆಟ ಆಡಿಸ್ತಾ ಹೋಗ್ತಾರೆ. 1 ವಾರ ಆಯ್ತು, 1 ತಿಂಗಳಾಯ್ತು, ಕಡೆ 6 ತಿಂಗಳು ಅಲಿತಾನ ಆ ವ್ಯಕ್ತಿ. ನೋಡಿ, ಆ ಬ್ರಾಹ್ಮಣ ಕೂಡ ಎಷ್ಟು ಬಿಡದೆ ಇವ್ರನ್ನ ಫಾಲೋ ಅಪ್ ಮಾಡ್ದ ಅಂದ್ರೆ, 6 ತಿಂಗಳು ಇವರಿಂದ ಅಲಿತಾರೆ. ಕಡೆಗೂ ಇವರು ಕೊಡಲ್ಲ. ಕಡೆಗೆ ಇವರ ಹೆಂಡತಿ ಹತ್ರ ಬಂದು ಕೇಳ್ತಾರೆ, ಈ ತರ ನನ್ನ ಮಗನ ಉಪನಯನ ಇದೆ, ನಿಮ್ಮ ಯಜಮಾನ್ರಂತೂ ಕೊಡ್ತಾ ಇಲ್ಲ, ನೀವೇನಾರು ಕೊಡಿ ಅಂತ. ಇವರು ತನ್ನ ಗಂಡನ ಅನುಮತಿ ಇಲ್ಲದೆ ಕೊಡಕ್ಕಾಗಲ್ಲ. ಆದ್ರೆ ಈ ತರ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಕೇಳ್ತಾ ಇದ್ದಾರೆ, ಹೆಂಗ್ ಕೊಡೋದು? ಒಂದ್ ರೀತಿ ಧರ್ಮ ಸಂಕಟಕ್ಕೆ ಇವರು ಕೂಡ ಸಿಲುಕ್ತಾರೆ. ಕಡೆಗೆ ತುಂಬಾ ಯೋಚನೆ ಮಾಡಿದಾಗ ಹೊಡೆಯತ್ತೆ, ಇಲ್ಲಿ ಮದುವೆಯಾಗಿ ಬಂದು ಇಲ್ಲಿರ್ತಕ್ಕಂಥ ಏನೇನು ಸಂಪತ್ತಿದೆ ಇದೆಲ್ಲ ಗಂಡನಿಗೆ ಸೇರಿದ್ದು. ಆದ್ರೆ ನನ್ನ ತವರು ಮನೆಯಿಂದ ಬಂದಿರತಕ್ಕಂಥ ಒಂದು ಇದೆ, ಅದ್ಯಾವ್ದನ್ನ ನನ್ನ ಮೂಗುತಿ ಇದೆ, ಅದನ್ನ ನಾನು ನನ್ನ ಗಂಡನ್ಗೆ ಕೇಳೋಷ್ಟಿಲ್ಲ, ಕೊಡ್ಬೋದು ಅಂತ ಮನಸ್ಸಿಗೆ ಬರುತ್ತೆ. ತನ್ನ ಮೂಗುಬಟ್ಟನ್ನು ತೆಗೆದು ಆಕೆ ಆ ಬ್ರಾಹ್ಮಣನಿಗೆ ಕೊಟ್ಬಿಡ್ತಾಳೆ. ಆ ಬ್ರಾಹ್ಮಣನು ಸುಮ್ಮನೆ ಇರಲ್ಲ, ಮತ್ತೆ ಅದನ್ನ ಇವ್ರ ಹತ್ರ ಹೋಗ್ತಾರೆ, ಸೀನಪ್ಪ ನಾಯಕನ ಹತ್ರ ಹೋಗಿ, ಅವ್ರ ಅಂಗಡಿಗೆ ಹೋಗಿ, ನೀವು ದುಡ್ಡಂತೂ ಕೊಡ್ಲಿಲ್ಲ, ಈ ಒಡವೆ ಇಟ್ಕೊಂಡು ನಂಗೆ ದುಡ್ಡು ಕೊಡಿ ಅಂತ ಹೇಳ್ತಾನೆ. ಅದನ್ನ ನೋಡ್ತಾ ಇದ್ದಂಗೆ ಇವ್ರಿಗೆ ಅನುಮಾನ ಬರುತ್ತೆ, ಇದು ನನ್ನ ಹೆಂಡತಿ ಹತ್ರ ಇದೇ ರೀತಿ ಇದೆ ಅಂತ. ಆದ್ರೆ ತಕ್ಷಣಕ್ಕೆ ದುಡುಕಿ ಅವನಿಗೆ ಬೈಯಲ್ಲ, ಯಾಕೆಂದ್ರೆ ಒಂದ್ಸಲಿ ವೆರಿಫೈ ಮಾಡ್ಬೇಕು. ಸರಿ, ನೀ ಇಲ್ಲೇ ಕೂತಿರೋ ಅಂತ ಹೇಳಿ ಅದನ್ನ ಸುರಕ್ಷಿತವಾಗಿ ಅಂಗಡಿಯಲ್ಲಿ ಲಾಕರ್ನಲ್ಲಿ ಇಟ್ಬಿಟ್ಟು ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದ್ರೆ
ಅವ್ರ ಹೆಂಡತಿ ಮೂಗಿನಲ್ಲಿ ಮೂಗ್ಬಿಟ್ಟಿರಲ್ಲ. ಅಲ್ಲೂ ಕೂಡ ಅವರು ತಕ್ಷಣಕ್ಕೆ ಸಿಟ್ಟಾಗಿ ಬೈದು ಎಲ್ಲ ಮಾಡಲ್ಲ. ಎಲ್ಲಿ ನಿನ್ ಮೂಗ್ಬಿಟ್ಟು ಅಂತ ಹೇಳ್ತಾರೆ. ಹೋಗಿ ತಗೊಂಬ ಅಂತ ಕರೀತಾರೆ. ಸರಸ್ವತಿ ಬಾಯಿ ಒಳಗಡೆ ಬರ್ತಾರೆ. ಏನ್ ಮಾಡೋದು ಗೊತ್ತಾಗಲ್ಲ. ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಗಂಡ ಕೇಳ್ತಾರೆ, ಇನ್ ಗ್ಯಾರಂಟಿ ನನ್ನ ಬದುಕಕ್ ಬಿಡಲ್ಲ ಈತ ಅಂತ ಗೊತ್ತಾಗತ್ತೆ. ಇದ್ರ ಬದಲು ಸಾಯದೆ ಲೇಸು ಅಂತ ಹೇಳಿ ಒಂದು ವಿಷವನ್ನ ತಗೊಂಡು ದೇವ್ರ ಮುಂದೆ, ದಯವಿಟ್ಟು ನನಗೆ ಕ್ಷಮಿಸಪ್ಪ, ನಂಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಅಂತ ಇನ್ನೇನೋ ವಿಷವನ್ನ ಸ್ವೀಕಾರ ಮಾಡ್ಬೇಕು, ಅಷ್ಟೋಡೆ ಕಣ್ಣಂತ ಶಬ್ದ ಆಗತ್ತೆ. ನೋಡಿದ್ರೆ ಆ ವಿಷದ ಬಟ್ಲಲ್ಲಿ ಆ ಮೂಗುತಿ ಸಿಗತ್ತೆ. ತಕ್ಷಣ ಅದನ್ನ ತಂದು ತನ್ನ ಗಂಡನಿಗೆ ತೋರಿಸ್ತಾನೆ. ಅವನು ಮತ್ತೆ ಅನುಮಾನ, ಇದೇ ಮೂಗುಬಟ್ಟನ್ನ ನಾನು ನೋಡಿದ್ದೆ, ಅಂಗಡಿಲಿ ಇಟ್ಟಿದ್ದೆ, ಇಲ್ಲಿ ಈಕೆ ಕೂಡ ತಂದ್ಕೊಟ್ಲು, ಏನೋ ಇಲ್ಲಿ ನಡೀತಾ ಇದೆ ವ್ಯತ್ಯಾಸ ಅಂತ ಹೇಳಿ ಮತ್ತೆ ಓಡೋಗ್ತಾರೆ ಅಂಗಡಿಗೆ ಹೋಗಿ ನೋಡಿದ್ರೆ ಅಲ್ಲಿ ಇರಲ್ಲ ಅದು. ಆಗ ಗೊತ್ತಾಗತ್ತೆ, ಆ ಬ್ರಾಹ್ಮಣನಿಗೆ ಅಲ್ಲೇ ಇರಕ್ಕೆ ಹೇಳಿರ್ತಾರೆ, ಅವನು ಕೂಡ ಇರಲ್ಲ. ಆ ಬ್ರಾಹ್ಮಣ ಇಲ್ಲೋದ ಗೊತ್ತಿಲ್ಲ. ಆಗ ಅವ್ರಿಗೆ ಗೊತ್ತಾಗತ್ತೆ, ಇದು ಈ ಪ್ರಸಂಗ ಸಾಮಾನ್ಯ ಪ್ರಸಂಗ ಇಲ್ಲ, ಏನೋ ಒಂದು ದೊಡ್ಡ ಸಂದೇಶ ನನಗಿವತ್ತು ತಿಳಿಸಿದ್ದಾರೆ. ಆ ಬ್ರಾಹ್ಮಣ ಬೇರೆ ಯಾರು ಇಲ್ಲ, ಸಾಕ್ಷಾತ್ ವಿಷ್ಣುನೇ ಬಂದಿದ್ದಾನೆ ನನ್ನ ಒಂದು ಸರಿದಾರಿ ತರಕ್ಕೆ ಅಂತ ಹೇಳಿ ವಿಪರೀತ ಒಂದು ಮನಸ್ಸಿಗೆ ಒಂದು ಒಂದು ಪರಿವರ್ತನೆ ಆಗುವ ಒಂದು ರೀತಿಯಲ್ಲಿ ಚಿಂತನೆಗಳು ಬರುತ್ತೆ. ತಕ್ಷಣ ಅವರು ನಿಶ್ಚಯ ಮಾಡ್ತಾರೆ, ಇನ್ನ ನಾನು ಈ ಲೋಭಿತನ ಅಷ್ಟೇ ಅಲ್ಲ, ಇಡೀ ನನ್ನ ಸಂಪತ್ತನ್ನ ಬಿಟ್ಟು ನಾನು ಆ ಭಗವಂತನ ಬಗ್ಗೆ ತಿಳಿಯಕ್ಕೆ ನಾ ಹೋಗ್ತೀನಿ ನಾನು ಅಂತ ಹೇಳಿ ಅವರು ತಮ್ಮ ಅಷ್ಟೂ ಸಂಪತ್ತನ್ನ ಏನೂ ಯೋಚನೆ ಮಾಡದೆ ಅಷ್ಟು ಅವರು ಕೃಷ್ಣಾರ್ಪಣ ಅಂತ ಕೊಟ್ಬಿಡ್ತಾರೆ. ಎಷ್ಟು ಕಷ್ಟ ನೋಡಿ. ಒಂದು ತುಂಬಾ ಸಂಪತ್ತಿದ್ದಾಗ ಒಂದಷ್ಟು ಕೊಡ್ಬೋದು, ಆದ್ರೆ ಅಷ್ಟೂ ಸಂಪತ್ತು ಕೊಡೋದು ಅಂತ ಹೇಳಿದ್ರೆ ಯಾವ ರೀತಿ ಅವರು ಪರಿವರ್ತನೆ ಆದ್ರು, ಅಥವಾ ಪರಿವರ್ತನೆಗೆ ಹೇಗೆ ತಮ್ಮ ಮನಸ್ಸು ಓಪನ್ ಆಗಿತ್ತು ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ. ಅವರು ಹೇಳ್ತಾರೆ, ಇದ್ರ ಬಗ್ಗೆನೆ ಹಾಡು ಒಂದು ಬರೀತಾರೆ, ಹೆಂಡತಿ ಸಂತತಿ ಸಾಸಿರವಾಗಲಿ. ಈ ರೀತಿ ಹೆಂಡತಿ ಅಂದ್ರೆ ಇಂಥ ಸಾಧ್ವಿ ಹೆಂಡತಿ ತನ್ನ ಗಂಡನ ಬದುಕಿಗೆ ಒಂದು ತಿರುವನ್ನ ಕೊಟ್ಬಿಡ್ತಾರೆ. ಗಂಡ ಹೆಚ್ಚು ಲೋಭಿ ಆಗ ಕಡೆ ಅನೇಕ ಹೆಂಡತಿಯರು ಮಾಡ್ತಾ ಇರ್ಬೋದು, ಆದ್ರೆ ಲೋಭಿ ಆಗಿದ್ದಂತಹ ಗಂಡನನ್ನ ಆಧ್ಯಾತ್ಮದೆಡೆಗೆ ತಿರುಗಿಸಿದಂತಹ ಶ್ರೇಷ್ಠ ಒಂದು ಹೆಂಡತಿ ಈಕೆ. ಇಂತಹ ಹೆಂಡತಿಯ ಸಂತತಿ ಸಾವಿರವಾಗಲಿ, ಹೆಂಡತಿ ಸಂತತಿ ಸಾವಿರವಾಗಲಿ, ಗೋಪಾಲ ಬುಟ್ಟಿ ಹಿಡಿಸಿದಲಯ್ಯ ಅಂತ ಹೇಳಿ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಹೇಳಿ ಅವರು ಮುಂದೆ ಹೇಳ್ತಾರೆ. ಹೀಗೆ ಒಬ್ಬ ನವಕೋಟಿ ಇದ್ದಂತಹ ಈ ವ್ಯಕ್ತಿ ಅದನ್ನು ಬಿಟ್ಟು ನಾರಾಯಣನ ಕಡೆಗೆ ತಿರುಗ್ತಾರೆ. ಇಡೀ ತಮ್ಮ ಸಂಪತ್ತನ್ನ ಹೇಗ್ ಕೊಟ್ರು ಅಂದ್ರೆ ಅದು ಒಬ್ಬೊಬ್ಬರಿಗೆ ದಾನ ಕೊಡ್ತಾ ಇದ್ರೆ ಪ್ರಾಯಶಃ ವರ್ಷಗಟ್ಲೆ ಕೊಡ್ಬೇಕಾಗತ್ತೆ. ಟೈಮ್ ವೇಸ್ಟ್. ಅದ್ರ ಮೇಲೆ ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಅದನ್ನ ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಅಲ್ಲಿಂದ ಸೀದಾ ಅವರು ಹಂಪಿಗೆ ಬರ್ತಾರೆ. ಇವತ್ತಿನ ಹಂಪಿ ಇದೆಯಲ್ಲ, ಅಲ್ಲಿ ವಿಜಯನಗರದಲ್ಲಿ ವ್ಯಾಸರಾಯರು ಇರ್ತಾರೆ. ಯಾಕೆಂದ್ರೆ ಏನಾರು ಒಂದು ಸಾಧನೆ ಮಾಡಕ್ಕೆ ಒಬ್ಬ ಯೋಗ್ಯ ಗುರು ಸಿಗಬೇಕು. ಆ ಗುರುವಿಗೆ ಸಂಪೂರ್ಣ ಸಮರ್ಪಣೆ ಆಗ್ಬೇಕು. ಇವರೇ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆ ಗುರುವಿಗೆ ಸಂಪೂರ್ಣ ಸಮರ್ಪಿತರಾದ್ರೆ ಮಾತ್ರ ನಮಗೊಂದು ಸರಿಯಾದಂತ ದಿಕ್ಕು ಸಿಗುತ್ತೆ ಅಂತ. ಅಲ್ಲಿ ಬರ್ತಾರೆ, ವ್ಯಾಸರಾಯರ ಬಳಿ ಪಾಠವನ್ನ ಕೇಳ್ತಾರೆ. ಯಾಕೆಂದ್ರೆ ಈಗಾಗಲೇ ಅವ್ರಿಗೆ 40 ವರ್ಷ ಆಗಿದೆ. 40 ವರ್ಷದ ಬದುಕು ಈ ತರ ಲೋಭಿಯ ಬದುಕಾಗಿದೆ. ಈಗ ಅವ್ರಿಗೆ ಒಂದು ಬೆಳಕು ಸಿಕ್ಕಿದೆ, ಒಂದು ಸರಿಯಾದಂತ ದಾರಿಯಲ್ಲಿ ಹೋಗ್ಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಇಲ್ಲಿ ಬರ್ತಾರೆ. ಬಂದು ಅವರು ಅವರ ಬಳಿ ಪಾಠವನ್ನ ಕಲಿತು ಅದಾದ್ಮೇಲೆ ಅವರ ವಿಚಾರವನ್ನ ಇವರು ಅರಿತಾ ಹರಿದಾಸ ದೀಕ್ಷೆಯನ್ನು ಅವರಿಂದ ಪಡಿತಾರೆ. ಪುರಂದ್ರ ವಿಠಲ ಅನ್ನುವ ಅಂಕಿತವನ್ನು ಕೂಡ ಗುರುಗಳು ಇವ್ರಿಗೆ ಕೊಟ್ಟಿದ್ದು ಇದೇ ಸಮಯದಲ್ಲಿ. ಅಂದ್ರೆ ಅವ್ರ ಇಡೀ ಬದುಕಿಗೆ ಒಂದು ತಿರುವು ಸಿಕ್ಕದಂತಹ ಮಹತ್ವಪೂರ್ಣ ಸಂದರ್ಭ ಇದು. ಆ ವಯಸ್ಸಿನಲ್ಲಿ ಆ ಒಂದು ಗುರುಗಳ ಸನ್ನಿಧಿಯಲ್ಲಿ ಇವ್ರಿಗೆ ಆ ರೀತಿ ಆಗತ್ತೆ. ಅವ್ರ ಹೆಸರು ಕೂಡ ಅವತ್ತಿನಿಂದ ಪುರಂದರದಾಸರು ಅಂತ ಹೆಸರೇ ಆಗತ್ತೆ.
ಪುರಂದರ ವಿಠಲ ಅನ್ನುವ ಅಂಕಿತವಿರತಕ್ಕಂಥ ಹರಿದಾಸರು ಅವತ್ತಿನಿಂದ ಪುರಂದರ ವಿಠಲ ಆಗ್ತಾರೆ. ಇದ್ರ ಬಗ್ಗೆ ಅವರು ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಹಾಡಲ್ಲಿ ಹೇಳ್ತಾರೆ, ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನಿನ್ನೇನು. ಅಂದ್ರೆ ಇಂಥ ಒಂದು ಹರಿದಾಸರ ಒಂದು ಸಾಂಗತ್ಯ ಸಿಕ್ಕಿದೆ ನಂಗೆ, ಇನ್ನೇನು ಬೇಡ ಅಂತ. ಎಷ್ಟು ಚೆನ್ನಾಗಿದೆ ಹಾಡು ಅಂದ್ರೆ, ವರಗೂರು ಉಪದೇಶ ನೆರವಾಯ್ತು ಎನಗೆ ಇನ್ನೇನಿನ್ನೇನು. ಅಂದ್ರೆ ಇಂಥ ಗುರುಗಳ ಒಂದು ಉಪದೇಶ ಸಿಕ್ಕಿದೆ, ನಂಗೆ ಇನ್ನೇನ್ ಬೇಕು ಜೀವನದಲ್ಲಿ. ಈ ಇಡೀ ಹಾಡಿನಲ್ಲಿ ಪ್ರತಿ ಸಾಲಿನಲ್ಲಿ ಕಡೆಯಲ್ಲಿ ಹೇಳ್ತಾರೆ ಇನ್ನೇನಿನ್ನೇನು ಅಂತ. ಮಾಯದ ಸಂಸಾರ ಮಮಕಾರ ತಗ್ಗೀತು ಇನ್ನೇನಿನ್ನೇನು, ತಂದೆ ತಾಯಿ ಮುಚುಕುಂದ ವರದನಾದ ಇನ್ನೇನಿನ್ನೇನು, ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನಿನ್ನೇನು, ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನಿನ್ನೇನು. ಅಂದ್ರೆ ಇಡೀ ಬದುಕಿನಲ್ಲಿ ಇಷ್ಟು ಅವ್ರಿಗೆ ಆನಂದ ಪ್ರಾಯಶಃ ನವಕೋಟಿ ಇದ್ದಾಗೂ ಸಿಕ್ಕಿರೋದು. ಅದಕ್ಕೆ ಹೇಳ್ತಾರೆ ನೋಡಿ, ಕೊಟ್ಟಾಗ ಸಿಗುವ ಆನಂದ ಅದನ್ನ ಪಡೆದಾಗಿರಲ್ಲ ಅಂತ. ಪಡೆದಾಗೂ ಆನಂದ ಇರಬಹುದು, ಆದ್ರೆ ಅದಕ್ಕಿಂತ ಹೆಚ್ಚು ಆನಂದ ಕೊಟ್ಟಾಗ. ಯಾಕಂದ್ರೆ ತಗೊಳ್ಳೋದಿಕ್ಕೆ ನಮ್ಗೆ ಲಿಮಿಟೇಷನ್ ಇದೆ, ಕೊಡೋದಿಕ್ಕೆ ಲಿಮಿಟೇಷನ್ ಇಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ನಾಸ್ತಿ ತ್ಯಾಗ ಪರಂ, ನಾಸ್ತಿ ತ್ಯಾಗ ಸಮಂ ಸುಖಂ ಅಂತ ಹೇಳ್ತಾರೆ. ತ್ಯಾಗಕ್ಕೆ ಸಮನಾದ ಸುಖವಿಲ್ಲ. ಆ ಒಂದು ಆನಂದವನ್ನ ಇವರು ಅವತ್ತು ಅನುಭವಿಸ್ತಾರೆ. ಇದಾದ್ಮೇಲೆ ಅವರು ಆ ಹರಿದಾಸರ ಏನು ಆ ಒಂದು ದೀಕ್ಷೆಯನ್ನು ಪಡಿತಾರೆ. ಅವರು ಪ್ರತಿಜ್ಞೆ ಮಾಡ್ತಾರೆ, ಸಾಲ ಮಾಡೇನು. ನೋಡಿ ಎಷ್ಟು ಮಹತ್ವಪೂರ್ಣವಾದಂತ ಪ್ರತಿಜ್ಞೆ ಅದು. ಸಾಲ ಮಾಡೇನು, ಸಾಲದೇನೇನು. ಸಾಲನೂ ಮಾಡಲ್ಲ, ನಂಗೆ ಸಾಲ್ತಾ ಇಲ್ಲ ಅಂತ ಕೂಡ ಹೇಳಲ್ಲ. ನಾಳೆಗಿಡುವುದಿಲ್ಲ, ನಾಳೆಗೆ ಅಂತ ಏನು ಕೂಡಿಡಲ್ಲ. ಜೊತೆಗೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಇದನ್ನ ನಂಬ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಉಂಚ ವೃತ್ತಿಯಿಂದ ಬದುಕನ್ನ ನಡೆಸಕ್ಕೆ ಶುರು ಮಾಡ್ತಾರೆ. ಉಂಚ ವೃತ್ತಿ ಅಂದ್ರೆ ಮನೆಗಳಿಗೆ ಹೋಗಿ ಜನರು ಕೊಡ್ತಕ್ಕಂಥದನ್ನೇ ಭಿಕ್ಷೆಯಾಗಿ ಸ್ವೀಕರಿಸಿ ಅದರಲ್ಲೇ ವೃತ್ತಿ, ಅದೇ ಬದುಕು. ಈ ಒಂದು ವೃತ್ತಿ ಅಂದ್ರೆ ಅತ್ಯಂತ ಶ್ರೀಮಂತನಾಗಿದ್ದಂಥ ವ್ಯಕ್ತಿ ಬೀದಿಯಲ್ಲಿ ಮನೆಗೆ ಓಡಾಡುವಂತ ಸ್ಥಿತಿ ಬಂತಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸತ್ತೆ. ಆದ್ರೆ ಅದೇನು ಅಂತ ಅವರು ಮುಂದೆ ಹೇಳ್ತಾರೆ. ಅಂದ್ರೆ ಅವರು ಸನ್ಯಾಸಿ ಆಗ್ಲಿಲ್ಲ, ಸನ್ಯಾಸತ್ವ ಸ್ವೀಕಾರ ಮಾಡಲಿಲ್ಲ, ಗೃಹಸ್ಥರಾಗಿದ್ದು ಸಮಾಜದ ಮಧ್ಯೆ ಓಡಾಡ್ತಾ ಸಮಾಜವನ್ನ ಭಗವಂತನೆಡೆಗೆ ಮುಖ ತಿರುಗಿಸುವಂತಹ, ಅವ್ರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೆ ಇದು ತುಂಬಾ ಏನೋ ಬೇಜಾರಿಂದ ಮಾಡಿದ್ದಲ್ಲ. ಅವರೇ ಹೇಳ್ತಾರೆ, ಮಧುಕರ ವೃತ್ತಿ ಎನ್ನದು. ಮಧುಕರ ಅಂತ ಹೇಳಿದ್ರೆ ಈ ವೃತ್ತಿಗೆ ಮಧುಕರ ವೃತ್ತಿ ಅಂತ ಕರೀತಾರೆ. ಎರಡು ಅರ್ಥ ಇದೆ. ಒಂದು, ಈ ತರ ಮನೆಗಳಿಗೆ ಹೋಗಿ ಅವರು ಅಲ್ಲಿ ಅವ್ರು ಕೊಡ್ತಂತ ಭಿಕ್ಷೆಯನ್ನ ತಗೊಳ್ಳುವಂಥದ್ದು. ಎರಡನೇ ಅರ್ಥ ಅಂದ್ರೆ ಮಧು ಅಂತ ಹೇಳಿದ್ರೆ ಜೇನು. ಆ ಜೇನು ಎಲ್ಲಾ ಹೂವುಗಳಲ್ಲಿ ಹೋಗಿ ಅದರ ಸಾರವನ್ನ ಹೀರ್ಕೊಳ್ತಾ ಹೋಗುತ್ತೆ. ಆ ರೀತಿ ಈ ತರ ಓಡಾಡ್ತಾ ಸಂಚಾರ ಮಾಡ್ತಾ ಆ ಜ್ಞಾನದ ಪ್ರಸಾರ ಮಾಡ್ತಾ ಹೋಗ್ತೀನಿ, ಒಳ್ಳೆದನ್ನ ಸ್ವೀಕಾರ ಮಾಡ್ತಾ ಹೋಗ್ತೀನಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ, ಅಂದ್ರೆ ತಾನು ಮಾಡುವ ಕೆಲಸವನ್ನ ಆನಂದದಿಂದ ಮಾಡ್ತಾ ಇಡೀ ದೇಶ ಪರ್ಯಟನೆ ಮಾಡ್ತಾರೆ. ಎಲ್ಲಾ ತೀರ್ಥಕ್ಷೇತ್ರಗಳು ಹೋಗ್ತಾರೆ. ತಿರುಪತಿ ಇರ್ಬೋದು, ಕುಂಭಕೋಣ ಇರ್ಬೋದು, ಶ್ರೀರಂಗಂ ಇರ್ಬೋದು, ಕೇದಾರ ತನಕ ಇಡೀ ದೇಶದ ಸಂಚಾರ ಮಾಡ್ತಾರೆ. ಈ ಸಂಚಾರ ಮಾಡೋ ಸಮಯದಲ್ಲಿ ಈ ಒಂದು ಏನು ಯಾಯಿ ವಾರ ಅಂತ ಹೇಳ್ತಾರೆ, ಆ ಮನೆಗಳಿಗೆ ಹೋಗೋದು, ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ಇವರು ಊಟಕ್ಕಾಗಿ ಭಿಕ್ಷೆಗೆ ಬರ್ತಾ ಇದ್ದಾರೆ ಅಂತ. ಊಟಕ್ಕಾಗಿ ಭಿಕ್ಷೆ ಬರೋದಲ್ಲ, ಇವರು ಭಿಕ್ಷೆ ಕೊಡಕ್ ಬರ್ತಾ ಇರ್ತಾರೆ. ಏನದು ಅಂದ್ರೆ ಜ್ಞಾನ ಭಿಕ್ಷೆ. ಇವರು ಜನರಿಗೆ ಜ್ಞಾನವನ್ನ ಕೊಡಕ್ಕೋಸ್ಕರ ಹೋಗ್ತಾರೆ. ಆವಾಗ ಅವ್ರು ಏನಾದ್ರು ಕೊಟ್ಟು ಇಸ್ಕೊಳ್ತಾ ಇರ್ತಾರೆ. ಕಾಡಿ ಬೇಡಿ ಇಸ್ಕೊಳ್ಳೋಂಥದ್ದಲ್ಲ, ಅವರವರೇ ಕೊಟ್ರೆ ಇಸ್ಕೊಳ್ತಾರೆ. ಇವತ್ತು ಪ್ರಾರಂಭದ ಗೀತೆಯಲ್ಲಿ ಅದು ಬರುತ್ತೆ.
ಕಾಡಿಬೇಡಿ ಇಸ್ಕೊಳ್ಳೋದಲ್ಲ, ಅವ್ರ ಅಕಸ್ಮಾತ್ ಕೊಟ್ರೆ ಇಸ್ಕೊಳ್ತಾರೆ, ಆದ್ರೆ ಇವ್ರು ಕೊಡಕ್ ಹೋಗ್ತಾರೆ. ಏನದು? ಜ್ಞಾನ. ನೋಡಿ, ಯೂನಿವರ್ಸಿಟಿ ಅಂತ ಇರುತ್ತೆ. ಯೂನಿವರ್ಸಿಟಿಯಲ್ಲಿ ಏನು, ಅಲ್ಲಿ ಜ್ಞಾನವನ್ನ ಕೊಡ್ತಾರೆ. ಅಲ್ಲಿಗೆ ಯಾರು ಅಡ್ಮಿಷನ್ ಆಗತ್ತೆ ಅವ್ರಿಗೆ ಜ್ಞಾನ ಕೊಡುತ್ತೆ. ಆದ್ರೆ ಪುರಂದರದಾಸರು ತಂದಿದ್ದೇನು ಅಂದ್ರೆ ಮೊಬೈಲ್ ಯೂನಿವರ್ಸಿಟಿ. ಅಂದ್ರೆ ಯೂನಿವರ್ಸಿಟಿಗೆ ಜನ ಹೋಗ್ಬೇಕಾಗಿಲ್ಲ, ಆ ಯೂನಿವರ್ಸಿಟಿನೇ ಮನೆಗಳಿಗೆ ಬಂದ್ಬಿಡ್ತಾರೆ. ಮನೆಗೆ ಬಾಗಿಲಿಗೆ, ಮನೆ ಬಾಗಿಲಿನ ಮುಂದೆ ಬಂದು ವೇದಾಂತವನ್ನು ಹೇಳ್ತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ರೀತಿಯ ಇಡೀ ಸಮಾಜದಲ್ಲಿ ಒಂದು ಸಂಚಲನ ಆಗ್ತಕ್ಕಂತ ಕೆಲಸ ಮಾಡ್ತಾರೆ. ಮತ್ತೆ ಬಳಸ್ತಾ ಇರುವಂತದ್ದು ಸರಳವಾದಂತ ಭಾಷೆ, ಕನ್ನಡ, ಎಲ್ರಿಗೂ ಅರ್ಥ ಆಗುವಂಥದ್ದು. ಆದ್ರೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಮಾತ್ರ ಅತ್ಯಂತ ಶ್ರೇಷ್ಠ ವಿಚಾರಗಳನ್ನ ಸರಳವಾಗಿ ಹೇಳ್ತಾ ಹೋಗ್ತಾರೆ. ಈ ರೀತಿ ಎಲ್ಲ ಓಡಾಡ್ತಾ ಬರ್ತಾರೆ. ಒಂದೊಂದು ಕಡೆನೂ ಒಂದೊಂದು ಪ್ರಸಂಗಗಳಿದೆ. ಈಗ ಮದ್ದೂರ್ನ ಬಳಿ ನಾವು ಮೈಸೂರಿಗೆ ಹೋಗ್ತಾ ಇರ್ಬೇಕಾದ್ರೆ ಮಳೂರು ಅಂತ ಬರುತ್ತೆ. ಅಲ್ಲಿ ಅಂಬಿಗಾಲ ಕೃಷ್ಣ ಇದೆ, ಅಪರೂಪ. ಆ ಕೃಷ್ಣನ ನೋಡಿದಾಗ ಇವರು ಅಲ್ಲೊಂದು ಹಾಡನ್ನ ರಚನೆ ಮಾಡ್ತಾರೆ. ಇವತ್ತಿಗೂ ನಾವಲ್ಲಿ ಹೋದ್ರೆ ಅಲ್ಲಿ ಬರೆದಿದ್ದಾರೆ, ಪುರಂದರದಾಸರು ಈ ಜಾಗದಲ್ಲಿ ಅಂಬೆಗಾಲ ಕೃಷ್ಣನ ನೋಡಿ ಒಂದು ತುಂಬಾ ಪ್ರಸಿದ್ಧವಾದ ಹಾಡು ಅದನ್ನ ಬರೀತಾರೆ. ಯಾವ್ದದು ಅಂದ್ರೆ ಜಗದೋದ್ಧಾರನ. ಅಂದ್ರೆ ಇಡೀ ಜಗತ್ತನ್ನ ಉದ್ಧಾರ ಮಾಡ್ತಕ್ಕಂತ ಒಬ್ಬ ಕೃಷ್ಣನನ್ನ ಈ ಯಶೋದೆ ಮುದ್ದಿ ಆಡಿಸ್ತಾಳೆ. ಸಣ್ಣ ಮಗು ಮುದ್ದಾಡ್ತಕ್ಕಂತಹ ಒಂದು ಸೌಭಾಗ್ಯ ಆಕೆಗೆ ಸಿಗತ್ತೆ. ಅಂದ್ರೆ ಎಂತ ಒಂದು ಅದ್ಭುತವಾದಂತಹ ಭಾಗವತದ ಆ ಕಥೆಯನ್ನ ಆ ಒಂದು ದೇವಸ್ಥಾನದ ಮುಂದೆ ಇವರು ಅದನ್ನ ಅದ್ಭುತವಾಗಿ ಬರೀತಾರೆ. ಇವತ್ತದು ಲೋಕ ಪ್ರಸಿದ್ಧವಾದಂತಹ ಹಾಡದು. ಈ ರೀತಿ ಅನೇಕ ಕಡೆ, ತಿರುಪತಿಗೆ ಹೋದಾಗಂತೂ ಶ್ರೀನಿವಾಸ ದೇವರ ಬಗ್ಗೆ, ವೆಂಕಟೇಶನ ಬಗ್ಗೆ ಅದೆಷ್ಟೋ ಹಾಡುಗಳನ್ನ ಬರೆದಿದ್ದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅದೆಲ್ಲ ನಾವೆಲ್ಲ ಬಳಸ್ತಾನೆ ಇರ್ತೀವಿ, ಗೊತ್ತಿದೆ ನಮ್ಗೆ. ಹೀಗೆ ಇವರು ಎಲ್ಲಾ ಕಡೆ ಪ್ರವಾಸ ಮಾಡಿ ಒಂದ್ಸಲಿ ಬಂದಾಗ ಇವರು ಭಿಕ್ಷೆ ಬಿಡ್ತಾ ಬರ್ತಾರೆ. ಮಹಾರಾಜ ಕೃಷ್ಣದೇವರಾಯ ನೋಡ್ತಾನೆ, ಕನಕದಾಸರು, ಪುರಂದರದಾಸರು ಇಷ್ಟು ಜ್ಞಾನಿಗಳು, ಇವ್ರು ಯಾಕೆ ಭಿಕ್ಷೆ ಬಿಡ್ಬೇಕು ಅಂತ ಅವಂಗೆ. ಹಾಗಾಗಿ ಇವ್ರಿಗೆ ಹೇಳ್ತಾನೆ, ಸಹಚರರಿಗೆ, ಒಂದ್ ಕೆಲಸ ಮಾಡಿ, ಅವ್ರು ಭಿಕ್ಷೆ ಬೇಡದೇ ಇರೋ ರೀತಿ ಏನಾರು ಮಾಡ್ಬೇಕು. ಭಿಕ್ಷೆ ಯಾಕೆ ಬಿಡ್ತಾರೆ ಅಂದ್ರೆ ಅವ್ರಿಗೆ ಪ್ರಾಯಶಃ ಮನೆಯಲ್ಲಿ ಅನುಕೂಲ ಇಲ್ಲ, ದುಡ್ಡಿಲ್ಲ. ಹಾಗಾಗಿ ಅವ್ರಿಗೆ ಭಿಕ್ಷೆ ಬಿಡಿದಾಗ ಅಕ್ಕಿನೋ ಬೇಳೆನೋ ಹಾಕ್ತಾರೆ. ಅದ್ರ ಬದಲು ಏನಾರೋ ಒಂದಷ್ಟು ಮುತ್ತು ರತ್ನಗಳು ಹಾಕ್ಬೇಡ ಅಂತ ಹೇಳಿ ಮುತ್ತು ರತ್ನ ತೆಗೆದು ಅವರ ಜೋಳಿಗೆ ಹಾಕ್ಬಿಡ್ತಾರೆ. ಇವ್ರು ನೋಡೋದೇ ಇಲ್ಲ. ಸೊ ಅವರು ಮುಂದಕ್ಕೆ ಹೋಗ್ತಾರೆ. ಕೃಷ್ಣದೇವರಾಯ ಅನ್ಕೊಳ್ತಾನೆ ಪ್ರಾಯಶಃ ನಾಳೆಯಿಂದ ಇವರು ಭಿಕ್ಷೆ ಬೇಡದ್ ನಿಲ್ಲಿಸ್ತಾರೆ ಅಂತ. ಮಾರನೇ ದಿವಸನೂ ಬರ್ತಾರೆ. ಹಾಗಾಗಿ ಯಾಕೆ ಬಂದ್ರು ಇವರು ಅಂತ ಪ್ರಶ್ನೆ ಬರುತ್ತೆ. ಪ್ರಾಯಶಃ ಅವ್ರಿಗೆ ಸಾಕಾಗಿಲ್ಲ ಅಂತ ಅನ್ಸುತ್ತೆ ಅಂತ. ಅಂದ್ರೆ ಮೊದಲನೇ ಸಹ ಇದು ಏನೋ ತುಂಬಾ ಗತಿ ಇಲ್ಲ, ಎರಡನೇ ಸಹ ಸಾಕಾಗಿಲ್ಲ ಅಂತ ಬಂದಿರ್ಬೋದು ಅಂತ ಹೇಳಿ ಇನ್ನೊಂದಷ್ಟು ಮುತ್ತು ರತ್ನ ವಜ್ರಗಳನ್ನ ಅವರ ಜೋಳಿಗೆ ಹಾಕ್ಬಿಡ್ತಾರೆ. ಮತ್ ಮೂರನೇ ದಿವಸ ಅವರ ಸೇವಕರು ಬಂದು ಹೇಳ್ತಾರೆ ಮಹಾರಾಜರಿಗೆ, ಪುರಂದರದಾಸರು ಮತ್ತೆ ಮನೆ ಹೋಗ್ತಾ ಇರೋದು ನಾವು ನೋಡಿದ್ವಿ ಅಂತ. ಆಗ ಕೃಷ್ಣದೇವರಾಯಂಗ್ ಅನ್ಸುತ್ತೆ ಇವ್ರಿಗೆ ಮೋಸ್ಟ್ಲಿ ದುರಾಸೆ ಇರಬೇಕು ಅಂತ. ಸಾಕಾಗ್ಲಿಲ್ಲ ಅಲ್ಲ, ದುರಾಸೆ ಇರಬೇಕು ಅಂತ ಹೇಳಿ ವ್ಯಾಸರಾಯರ್ಗೆ ಹೇಳ್ತಾರೆ, ನೋಡಿ ನಿಮ್ಮ ಶಿಷ್ಯ ನಾನು ಭಿಕ್ಷೆ ಬೇಡದ್ ಬೇಡ ಅಂತ ಈ ರೀತಿ ಹಾಕಿದ್ರು, ಮತ್ತೆ ಭಿಕ್ಷೆ ಬೇಡ್ತಾ ಮೂರನೇ ದಿವಸ ಅಂತ. ಆಗ ವ್ಯಾಸರಾಯರು ಹೇಳ್ತಾರೆ, ಆ ರೀತಿ ಇರಲ್ಲ, ಬನ್ನಿ ಅವ್ರ ಮನೆಗೆ ಹೋಗೋಣ ಅಂತ ಅವ್ರ ಮನೆಗೆ ಹೋಗ್ತಾರೆ. ಹೋದ್ರೆ ಅವರ ಪುರಂದರದಾಸ ಇರಲ್ಲ, ಅವರ ಶ್ರೀಮತಿ ಇರ್ತಾರೆ ಸರಸ್ವತಿ ಬಾಯಿ. ಅವ್ರಿಗೆ ಕೇಳ್ತಾರೆ, ಹೇಗಿದ್ದೀರಾ, ಎಲ್ಲ ಆರಾಮಾಗಿದ್ದೀರಾ ಅಂತ ಸುಮ್ಮನೆ ಕೇಳ್ತಾರೆ ಮಹಾರಾಜರು. ಆಗ ಸರಸ್ವತಿ ಬಾಯಿ ಹೇಳ್ತಾರೆ, ನೋಡಿ ಆಕೆ ಪುರಂದರದಾಸರಿಗೆ ತಕ್ಕ ಹೆಂಡತಿ. ಆಕೆ ಹೇಳ್ತಾರೆ, ಚೆನ್ನಾಗೇ ಇದ್ವಿ, ಒಂದು 2 ದಿವಸದಿಂದ ಸಮಸ್ಯೆ ಆಗಿದೆ ಅಂತ. ಏನ್ ಸಮಸ್ಯೆ ಆಗಿದೆ ಅಂತ. ನಮ್ಗೆ ಯಾರೋ ಪಾಪ ಜನ ತುಂಬಾ ಒಂದು ಪ್ರೀತಿಯಿಂದ ಭಕ್ತಿಯಿಂದ ಅಕ್ಕಿ ಬೇಳೆ ಏನೋ ಕೊಡೋರು, ದವಸ ಧಾನ್ಯಗಳು. ಆದ್ರೆ ಒಂದು 2 ದಿವಸದಿಂದ ಯಾರೋ ತುಂಬಾ ಕಲ್ಲ ಹಾಕ್ತಾ ಇದ್ದಾರೆ ಅಂತ ತಕ್ಷಣ ಗೊತ್ತಾಗತ್ತೆ ಇವ್ರಿಗೆ. ಯಾಕೆ 2 ದಿವಸದಿಂದ ಇವರೇ ಹಾಕಿರೋದು ಏನೋ ಮುತ್ತು ರತ್ನ ವಜ್ರಗಳು. ಆಗ ತಕ್ಷಣ ಕೇಳ್ತಾರೆ, ಆಯ್ತು ಆ ಕಲ್ಲು ಏನ್ ಮಾಡಿದ್ರ ಅಂತ.
ಅಯ್ಯೋ ಅದನ್ನ ಬಿಡಿಸೋದೇ ತುಂಬಾ ಹೊತ್ತಾಗ್ಬಿಡ್ತಾ ಇದೆ 2 ದಿವಸದಿಂದ. ಅದೆಲ್ಲ ಬಿಡಿಸಿ ಅದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡಿಗೆ ಮಾಡೋದು, ಆಮೇಲೆ ಇವ್ರು ಅದನ್ನ ಪೂಜೆ ಮಾಡಿ ನೈವೇದ್ಯ ಮಾಡಿ ನಾವು ಊಟ ಮಾಡೋಷ್ಟೊತ್ತಿಗೆ ತುಂಬಾ ತಡ ಆಗ್ತಾ ಇದೆ ಅಂತಾರೆ. ಆಯ್ತಾ, ಕಲ್ಲೆಲ್ಲ ಎಲ್ಲ ಹಾಕಿದ್ರ? ಇಲ್ಲ, ತಿಪ್ಪೆಗೆ ಹಾಕಿದ್ವಿ ಅಂತ. ಎಲ್ಲಿ ತೋರಿಸಿ ಅಂತ ಹೇಳಿದ್ರೆ ಅಲ್ಲಿ ಹಿಂದ್ಗಡೆ ತಿಪ್ಪೆ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಮುತ್ತು ರತ್ನ ವಜ್ರ ಎಲ್ಲ ಬಿದ್ದಿರುತ್ತದೆ. ಅಷ್ಟೊತ್ತಿಗೆ ಪುರಂದರದಾಸರು ಬರ್ತಾರೆ. ತಕ್ಷಣ ಗೊತ್ತಾಗತ್ತೆ ಅವ್ರಿಗೆ ಈ ಎಲ್ಲ ಏನೇನ್ ನಡೀತು ಅಂತ. ಆಗ ಪುರಂದರದಾಸರು ಹೇಳ್ತಾರೆ, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ? ನಿಮ್ ಕಡೆ ಲಕ್ಷ್ಮಿ ಇದ್ದಾರೆ, ನಮ್ ಕಡೆ ನಾರಾಯಣ ಇದ್ದಾರೆ, ನಮ್ ಭಾಗ್ಯನೇ ದೊಡ್ಡದು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಈ ಲಕ್ಷ್ಮಿ ಬೇಡ, ನಾರಾಯಣ ಬೇಕು, ಅವನಿಂದ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳಿ ಅವರು ಹೇಳಿದಂತ ಪ್ರಸಂಗ. ಹೀಗೆ ಒಂದೊಂದು ಹಾಡಿನ ಹಿಂದೆ ಕೂಡ ಅನೇಕ ನಾವು ಆ ಒಂದು ಪ್ರಸಂಗ, ಆ ಕತೆ ಯಾತಕ್ಕಾಗಿ ಹೇಳಿದ್ರು, ಎಷ್ಟು ಅರ್ಥಪೂರ್ಣವಾದಂತ ಇರೋದು ನಾವು ನೋಡ್ತಾ ಬರ್ತೀವಿ. ಪುರಂದರದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅನ್ನುವ ಹೆಸರು ಅದು ಇದೆ. ನಮ್ಗೆ ಗೊತ್ತಿದೆ ಸಂಗೀತದಲ್ಲಿ 2 ರೀತಿ ಇದೆ. ಒಂದು ಉತ್ತರಾದಿ ಹಿಂದೂಸ್ತಾನಿ ಸಂಗೀತ ಮತ್ತು ದಾಕ್ಷಿಣಾದಿ ಅಥವಾ ಕರ್ನಾಟಕ ಸಂಗೀತ ಅಂತ ಕರೀತಾರೆ. ಈ ದಾಕ್ಷಿಣಾದಿ ಅಥವಾ ಕರ್ನಾಟಕ ಸಂಗೀತದ ಆದ್ಯ ಪ್ರವರ್ತಕರು ಪುರಂದರದಾಸರು. ಸಂಗೀತದ ಬಗ್ಗೆ ಹೆಚ್ಚು ಜ್ಞಾನ ಗೊತ್ತಿರೋರು ವಿವರವಾಗಿ ಹೇಳ್ಬೋದು. ಆದ್ರೆ ಸ್ಥೂಲವಾಗಿ ಹೇಳ್ಬೇಕು ಅಂದ್ರೆ ಸಂಗೀತಕ್ಕೊಂದು ಶಾಸ್ತ್ರಬದ್ಧವಾದಂತ ಸಂಪ್ರದಾಯವನ್ನ ಹಾಕೊಟ್ಟಂತವ್ರು ಇವರು. ಅಂದ್ರೆ ಸಂಗೀತ ಕಲಿಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಒಂದು ಮಾರ್ಗ, ಅದಕ್ಕೊಂದು ಸಂಪ್ರದಾಯ, ಯಾವ ಯಾವ ಪಾಠಗಳು ಹೇಗೆ ಕಲಿಸ್ಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಹಾಕೊಟ್ಟಂತವ್ರು ಪುರಂದರದಾಸರು. ಇವತ್ತಿಗೂ ಅವ್ರು ಹಾಕೊಟ್ಟಂತ ಪಾಠಗಳು, ಸರಳೆ ವರಸೆ, ಜಂಟಿ ವರಸೆ, ಈ ರೀತಿ ಅನೇಕ ಸಂಗತಿಗಳು ಇವತ್ತಿಗೂ ಬಳಕೆಲೇ ಇದೆ. ಪ್ರಾರಂಭದಲ್ಲಿ ಸರಳವಾಗಿ ಹೇಳಬಲ್ಲಂತಹ ಹಾಡುಗಳು, ಶ್ರೀ ಗಣನಾಥ ಸಿಂಧೂರ ನಾವು ಕೇಳ್ತೀವಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಲಂಬೋದರ ಲಕುಮಿಕರ, ಇದನ್ನೆಲ್ಲ ಪ್ರಾರಂಭದ ದಿನಗಳಿಂದ ಸಂಗೀತ ಪ್ರಾರಂಭ ಮಾಡಕ್ ಬೇಕಾದಂತಹ ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಟೆಂಪ್ಲೇಟ್ ಹಾಕೊಡ್ತಾರೆ. ಇವತ್ತಿಗೂ ಇಡೀ ಕರ್ನಾಟಕ ಸಂಗೀತದಲ್ಲಿ ಪುರಂದರದಾಸರು ಹಾಕೊಟ್ಟಂತಹ ರೀತಿಯಲ್ಲ ಇವತ್ತಿಗೂ ಶಿಕ್ಷಣ ಪಡಿತಾರೆ. ನೋಡಿ, ಕರ್ನಾಟಕ ಸಂಗೀತ ಅಂದ್ರೆ ಒಂದು, ಅದಕ್ಕೆ ಬಗ್ಗೆ ಇವತ್ತಿಗೂ ಅನೇಕ ಚರ್ಚೆಗಳಿದೆ, ಯಾಕೆ ಆ ಹೆಸರು ಬಂತು ಅಂತ. ಕರ್ನಾಟಕ ಅಂದ್ರೆ ಒಂದು ಕರ್ನಾಟಕದಲ್ಲಿ ಅರಳಿತು ಅನ್ನುವ ಒಂದು ಅರ್ಥ. ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಕರ್ಣೌ ಅಟತಿ ಇತಿ ಕರ್ನಾಟಕ ಅಂತ. ಕರ್ಣ ಅಂದ್ರೆ ಕಿವಿ, ಕಿವಿ ಕರ್ಣೌ ಅಟತಿ, ಅಟತಿ ಅಂದ್ರೆ ಸುತ್ತತೆ ಅಂತ. ಅಂದ್ರೆ ಕರ್ನಾಟಕ ಸಂಗೀತವನ್ನ ಅದು ಕೇಳಿದಾಗ ಕಿವಿಯಲ್ಲೇ ಹಂಗೆ ಗುಂಗಾಗಿರತ್ತಂತೆ. ಅದಕ್ಕೆ ಕರ್ನಾಟಕ ಸಂಗೀತ ಅಂತ ಕೂಡ ಇದಕ್ಕೆ ಹೆಸರು ಬಂದಿದೆ. ವಿಶೇಷವಾಗಿ ಈ ಹಿಂದೂಸ್ತಾನಿ ಸಂಗೀತದಲ್ಲಿ ಸಂಗೀತಕ್ಕೆ ಹೆಚ್ಚು ಇರುತ್ತೆ, ಸಾಹಿತ್ಯಕ್ಕೆ ಕಡಿಮೆ ಅಲ್ಲಿ ಸ್ಥಾನ ಇರುತ್ತೆ. ಸಾಹಿತ್ಯ ಇರುತ್ತೆ, ಕಡಿಮೆ ಇರುತ್ತೆ. ಆದ್ರೆ ದಕ್ಷಿಣಾದಿ ಸಂಗೀತದಲ್ಲಿ ಸಾಹಿತ್ಯ, ಸಂಗೀತ ಮತ್ತೆ ಭಾವ, ತಾಳ, ರಾಗ ಎಲ್ಲದಕ್ಕೂ ಮಹತ್ವ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ಪರಂಪರೆ ಇಲ್ಲಿ ಪ್ರಾರಂಭ ಆಗುತ್ತೆ. ನೋಡಿ, ನಮ್ಗೆ ಗೊತ್ತು, ಒಂದು ಗದ್ಯ ಇದೆ ಅನ್ಕೊಳ್ಳಿ, ಅದು ಸ್ವಲ್ಪ ಕಠಿಣ ಅದು ಜನರಿಗೆ ಹೇಳಕ್ಕೆ. ಆದ್ರೆ ಪದ್ಯ ರೂಪ ಇತ್ತು ಅಂತ ಹೇಳಿದ್ರೆ ಸುಲಭ. ಅಲ್ಲೇನೋ ಒಂದು ಛಂದಸ್ಸಿರುತ್ತೆ ಅಥವಾ ಪ್ರಾಸ ಇರುತ್ತೆ, ಅದು ಕೇಳಕ್ಕೂ ಸುಲಭ, ನೆನ್ಪಿಟ್ಕೊಳ್ಳೋಕ್ಕೂ ಸುಲಭ. ಅದ್ರ ಜೊತೆ ರಾಗನೂ ಸೇರ್ಬಿಟ್ರೆ ಅದು ಮರೆಯಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ನಾವು ದಾಸರ ಪದಗಳನ್ನ ಯಾಕೆ ನೆನ್ಪಿಟ್ಕೊಳ್ತೀವಿ ಅಂದ್ರೆ ರಾಗವೂ ಸೇರಿದೆ. ಇದಕ್ಕೂ ಮುಂದುವರೆದಂತೆ ಪುರಂದರದಾಸರ ಒಂದು ವಿಶಿಷ್ಟತೆ ಅಂತ ಹೇಳಿದ್ರೆ, ವೈಶಿಷ್ಟ್ಯತೆ ಅಂದ್ರೆ ಸರಳವಾದ ಕನ್ನಡ. ನೋಡಿ, 500 ವರ್ಷದ ಕೆಳಗಡೆ ಅವರು ಹಳೆಗನ್ನಡದ ಶಬ್ದ ಬಳಸಲಿಲ್ಲ, ಏನು ಹೊಸಗನ್ನಡದ ಶಬ್ದಗಳೇ ಬಳಸಿದ್ದಾರೆ. ಅನೇಕ ಹಾಡುಗಳಿಗೆ ನಮ್ಗೆ ಅರ್ಥ ವಿವರಣೆನೇ ಬೇಡ, ಗೊತ್ತಾಗ್ಬಿಡತ್ತೆ. ಸರಳವಾದ ಕನ್ನಡ ಮತ್ತು ಸರಳವಾದ ರಾಗ. ಎಷ್ಟು ಸರಳ ಅಂದ್ರೆ ಎಲ್ರೂ ಹಾಡ್ಬೋದು. ನಾವೆಲ್ಲರೂ ಏನ್ ಸಂಗೀತಗಾರರಲ್ಲ, ಆದ್ರೆ ಎಲ್ರೂ ಹಾಡಬಲ್ಲಂತ ಸರಳವಾದ ಶೈಲಿಯಲ್ಲಿ ಅದನ್ನ ಹಾಕೊಟ್ಟಾಗ ಜನ ಸಮಾಜ ಕೂಡ ಅದನ್ನ
ಅದನ್ನ ಅನುರಣಿಸ್ತಕ್ಕಂತಹ ಒಂದು ಪ್ರಯತ್ನ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ಇದನ್ನ ಮಾಡ್ತಾರೆ. ಇದರ ಒಂದು ದ್ಯೋತಕವಾಗಿ ಇವತ್ತಿಗೂ ನಾವು ಹಂಪಿಯಲ್ಲಿ ಹೋದ್ರೆ ಒಂದು ವಿಜಯ ವಿಠ್ಠಲ ದೇವಸ್ಥಾನ ಅಂತ ಇದೆ. ಅದನ್ನ ಆ ದೇವಸ್ಥಾನ ಕೃಷ್ಣದೇವರಾಯ ಪುರಂದರದಾಸರ ಒಂದು ಗೌರವಕ್ಕಾಗಿಯೇ ಕಟ್ಟಿಸ್ತಾನೆ. ಅಷ್ಟೇ ಅಲ್ಲ, ಬರೀ ಗೌರವ ಅಲ್ಲ, ಅದಕ್ಕೆ ದೇಣಿಗೆಯನ್ನ ಪುರಂದರದಾಸರು ಕೊಟ್ಟಿದ್ರಂತೆ. ಅವರ ಏನು ಸಂಪತ್ತನ್ನ ಅವ್ರು ದಾನ ಕೊಟ್ರು, ಅದರಲ್ಲಿ 4 ಭಾಗ ಮಾಡಿ 1 ಭಾಗವನ್ನ ಈ ದೇವಸ್ಥಾನ ಮಠ ಮಂದಿರಗಳ ಒಂದು ಉದ್ಧಾರಕ್ಕಾಗಿ ಅವರು ಕೊಡ್ತಾರೆ. ಆ ಹಣದಿಂದ ಆ ವಿಜಯ ವಿಠ್ಠಲ ದೇವಸ್ಥಾನ ಕಟ್ಟಿಸ್ತಾರೆ. ಅಲ್ಲಿ ವಿಶೇಷ ಅಂದ್ರೆ ಅಲ್ಲಿ ಕಲ್ಲಿನ ಕಂಬಗಳಿದೆ. ಆ ಕಂಬದಿಂದ ಸಪ್ತಸ್ವರಗಳನ್ನ ಹೊರಡಿಸಬಲ್ಲಂತ ಒಂದು ಉತ್ಕೃಷ್ಟವಾದಂತ ಶಿಲ್ಪ ಕೆತ್ತನೆ ಅಲ್ಲಿ ನಡೆದಿದೆ. ಇವತ್ತಿಗೂ ಹಂಪೆಗೆ ಹೋದಾಗ ನೋಡ್ಬೋದು ಅದನ್ನ. ಜನ ಎಲ್ಲ ಹೊಡೆದು ಅದನ್ನ ಹಾಳಾಗ್ತಾ ಇದೆ ಅಂತ ಈಗ ಮುಟ್ಟಕ್ ಬಿಡ್ತಾ ಇಲ್ಲ. ಆದ್ರೆ ಒಂದು ಕಲ್ಲಿನಿಂದ ಸಂಗೀತ ಹೊರಡಿಸುವಂಥದ್ದು ಪ್ರಾಯಶಃ ಕಲ್ಪನಾತೀತ. ಅದು ಪುರಂದರದಾಸರ ಕಾಲದಲ್ಲಿ ಸಾಧ್ಯವಾಯಿತು. ಈ ಪುರಂದರದಾಸರ ಏನು ಆ ಕೃತಿಗಳಿದೆ, ಅದೆಷ್ಟು ಜನರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ ಅದು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಆಗಲ್ಲ. ಅವರ ಕಾಲದಲ್ಲೇ ಇದ್ದಂತಹ ಕನಕದಾಸರು, ಅವರು ಕೂಡ ವ್ಯಾಸರಾಯರ ಶಿಷ್ಯ, ಇವ್ರಿಗಿಂತ ಚಿಕ್ಕವರು, ಆದ್ರೆ ಇವ್ರ ಜೊತೆಗೆ ಇರ್ತಾರೆ. ಕನಕದಾಸರಿಗೆ ಪುರಂದರದಾಸರು ಸಾಕಷ್ಟು ಪ್ರಭಾವ ಬೀರಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬಾ ಅವ್ರ ಜೊತೆ ಸ್ನೇಹ ಇತ್ತು, ತುಂಬಾ ಒಳ್ಳೆ ಸ್ನೇಹಿತರು ಅವರಿಬ್ರು. ಅದೇ ರೀತಿ ನಮಗೆ ಗೊತ್ತು, ಕುಮಾರವ್ಯಾಸ ಭಾರತ ಬರೆದಂತಹ ಗದುಗಿನ ನಾರಣಪ್ಪ, ಅವನು ಅದೇ ಕಾಲದವನು. ಅವನು ಬಂದು ಪುರಂದರದಾಸರನ್ನ ಭೇಟಿ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ತಾನು ಬರೆದಿರ್ತಕ್ಕಂತಹ ಆ ಗದುಗಿನ ಭಾರತವನ್ನ ಇಟ್ಟಾಗ ಅದನ್ನ ನೋಡಿ ತುಂಬಾ ಮೆಚ್ಚಿಕೊಂಡು ಭಾರತ ಮಲ್ಲ ಅನ್ನುವ ಒಂದು ಹೆಸರಿನಿಂದ ಅವನಿಗೆ ಅವರು ಅಭಿನಂದನೆ ಸಲ್ಲಿಸ್ತಾರೆ. ಈ ರೀತಿ ಅವರ ಕಾಲದಷ್ಟೇ ಅಲ್ಲ, ಅವರ ಕಾಲದ ನಂತರದಲ್ಲೂ, ಅವ್ರ ಕಾಲದಲ್ಲಿ ಕ್ಷೇತ್ರಯ್ಯ ಅಂತ ಇದ್ರು, ಮುದ್ದುಸ್ವಾಮಿ ದೀಕ್ಷಿತರು, ಇವರೆಲ್ಲರೂ ಪುರಂದರದಾಸರಿಂದ ಪ್ರಭಾವಿತರಾಗ್ತಾರೆ. ಆದ್ರೆ ಅಷ್ಟೇ ಅಲ್ಲದೆ ಮುಂದೆ ಉದಾಹರಣೆಗೆ ವಿಜಯದಾಸರು, ಪುರಂದರದಾಸರ ನಂತರ ಸುಮಾರು 150-200 ವರ್ಷದ ನಂತರ ಅವರು ಬಂದಿದ್ದು. ಅವ್ರಿಗೆ ಪ್ರೇರಣೆ ಯಾರು ಅಂದ್ರೆ ಪುರಂದರದಾಸರೇ. ಅವರು ಕನಸಿನಲ್ಲಿ ಪುರಂದರದಾಸರು ಬಂದು ಅವ್ರಿಗೆ ಅಂಕಿತವನ್ನ ಕೊಡ್ತಾರೆ. ವಿಜಯ ವಿಠ್ಠಲ ಅನ್ನುವ ಅಂಕಿತದಲ್ಲಿ ಅವ್ರು ಬರೀತಾರೆ. ಅವರು ಕೂಡ ಪುರಂದರದಾಸರನ್ನ ಹೊಗಳಿ ಹಾಡುಗಳು ಬರೆದಿದ್ದಾರೆ. ಅದೇ ರೀತಿ ಜಗನ್ನಾಥ ದಾಸರು, ಪ್ರಸನ್ನ ವೆಂಕಟದಾಸರು, ಹೀಗೆ ಒಂದು ದೊಡ್ಡ ದಾಸ ಪರಂಪರೆಯೇ ಹರಳುತ್ತೆ. ಇಲ್ಲಿ ಪ್ರಾರಂಭವಾದಂತಹ ಪುರಂದರ ವಿಠಲ, ಆ ವಿಠಲ ಅನ್ನೋದು ಬೇರೆ ಬೇರೆ ದಾಸರ ಹೆಸರಿನ ಜೊತೆ ಅದು ಮುಂದುವರಿತಾ ಬಂತು. ತ್ಯಾಗರಾಜರು, ಅವರು ಬಾಲ್ಯದಲ್ಲಿ ಅವ್ರ ತಂದೆ ಪುರಂದರದಾಸರ ಹಾಡುಗಳನ್ನು ಹೇಳ್ತಾ ಇದ್ದದನ್ನ ಕೇಳಿ ಇವರು ಕೂಡ ಕಲಿತಾರೆ, ಇವರು ಕೂಡ ಅದರಿಂದ ಪ್ರಭಾವಿತರಾಗ್ತಾರೆ. ಇವ್ರ ಇಡೀ ಕುಟುಂಬ, ಪುರಂದರದಾಸರು ಅವರೊಬ್ಬರೇ ದಾಸರಾಗಿದ್ದಲ್ಲ, ಅವರು ಅವರ 4 ಜನ ಮಕ್ಕಳು ಎಲ್ಲರೂ ಕೂಡ ಒಂದು ದಾಸ ವೃತ್ತಿಯನ್ನ ಮುಂದುವರಿಸಿದ್ ನಾವು ನೋಡ್ತೀವಿ. ಹೀಗೆ ಒಬ್ಬ ವ್ಯಕ್ತಿ, ಅವನ ಸತ್ವ ಎಷ್ಟು ಜಾಸ್ತಿ ಇತ್ತು ಅಂತ ಇದ್ರೆ ಅದರ ಪ್ರಭಾವ ಕೂಡ ಅಷ್ಟೇ ಇರುತ್ತೆ. ನೋಡಿ, ಅವ್ರಿಗೆ ಇವತ್ತಿನ ಕಾಲದ ರೀತಿಯಲ್ಲಿ ಇಂಟರ್ನೆಟ್ ಇಲ್ಲ, ಓಡಾಟ ಮಾಡಕ್ಕೆ ಏರೋಪ್ಲೇನ್ ಆಗ್ಲಿ, ಟ್ರೈನು, ಬಸ್ಸು ಏನೂ ಇಲ್ಲ. ಅಂದ್ರೆ ಟ್ರಾನ್ಸ್ಪೋರ್ಟ್ಗೆ ಅನುಕೂಲ ಇಲ್ಲ, ಅಥವಾ ಕಮ್ಯುನಿಕೇಶನ್ಗೆ ಅನುಕೂಲ ಇಲ್ಲ. ಪ್ರಸಾರ, ಇವತ್ತು ಏನಾದ್ರು ಮೀಡಿಯಾ ಅಂತ ಹೇಳಿದ್ರೆ ಒಂದು ಸಲಿ ಒಬ್ರು ಟ್ವೀಟ್ ಮಾಡಿದ್ರೆ ಕೋಟ್ಯಾಂತರ ಜನರಿಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಗುತ್ತೆ. ಆ ರೀತಿಯ ಒಂದು ವ್ಯವಸ್ಥೆ ಇದೆ. ಅವತ್ತು ಯಾವುದೂ ಇಲ್ಲ. ಅಂದ್ರೆ ಯಾವುದೇ ಸಲಕರಣೆ ಇಲ್ಲದೆ ಇರುವಂತ ಸಮಯದಲ್ಲಿ ಅವರ ಒಂದು ಕೃತಿಗಳು, ಅವರ ಮಾತುಗಳು, ಅವರ ಹಾಡುಗಳು 500 ವರ್ಷಗಳಾದ್ರೂ ಅದು ಉಳ್ಕೊಂಡು ಬಂದಿದೆ. ಬರೀ ಉಳ್ಕೊಂಡಿರೋದಷ್ಟೇ ಅಲ್ಲ, ಇಷ್ಟು ಅದು ಸಮಾಜದ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ ಅದು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಬ್ಬ ಶ್ರೇಷ್ಠ ಯತಿಗಳು, ಮುಂದೆ ಅವರು ಯತಿಗಳಾಗ್ತಾರೆ, ಜಯತೀರ್ಥರು ಅಂತ. ಅವರು ತುಂಬಾ ದೊಡ್ಡ ವಿದ್ವಾಂಸರು, ಶ್ರೀಮಂತರು. ಎಷ್ಟು ಶ್ರೀಮಂತರು ಅಂತ ಹೇಳಿದ್ರೆ ಅವರು 10 ಬೆರಳಿಗೆ ಉಂಗುರ ಹಾಕೊಳ್ತಾ ಇದ್ದಾರೆ. ಆ ರೀತಿ ಶ್ರೀಮಂತರು, ಸುಖದ ಸುಪ್ಪತ್ತಿಗೆಯಲ್ಲಿದ್ದಾರೆ, ತುಂಬಾ ಜ್ಞಾನಿಗಳು. ಅವ್ರೊಂದ್ಸಲಿ ಮನೆಯಲ್ಲಿ ಕೂತಿದ್ದಾರೆ, ಆರಾಮಾಗಿ ಕೂತಿದ್ದಾರೆ. ಅವ್ರ ಮನೆ ಮುಂದೆ ಯಾರೋ ಒಬ್ಬ ದಾಸಯ್ಯ ಬರ್ತಾನೆ. ಪುರಂದರ ದಾಸರಲ್ಲ, ಯಾರೋ ಒಬ್ಬ ದಾಸಯ್ಯ. ಆತ
ಈ ಒಂದು ಹಾಡನ್ನು ಹೇಳ್ತಾನೆ, ಮಂಚ ಬಾರದು ಮಡದಿ ಬಾರದು ಕಂಚು ಕನ್ನಡಿ ಬಾರದು ಅಂತ. ಆ ಇಡೀ ಹಾಡು ಮುಗ್ದೇ ಇಲ್ಲ. ಆ ಆ ಚರಣ ಮುಗಿಯೋದೊಡೆ ಇವರು ಎಲ್ಲವನ್ನು ಬಿಟ್ಟು ಅವರು ಸನ್ಯಾಸತ್ವದ ಎಡೆಗೆ ಹೊರಟೋಗ್ತಾರೆ. ತುಂಬಾ ದೊಡ್ಡ ಯತಿಗಳಾಗ್ತಾರೆ ಮುಂದೆ, ಜಯತೀರ್ಥಾಚಾರ್ಯರಂತ. ಅಂದ್ರೆ ಇವರ ಕೃತಿ ಯಾರ್ದೋ ಬಾಯಿನಲ್ಲಿ, ಇಡೀ ಹಾಡು ಅಲ್ಲ, ಒಂದು ಚರಣ ದೊಡ್ಡ ವ್ಯಕ್ತಿಯ ಮೇಲೂ ಪ್ರಭಾವ ಬೀರ್ತಕ್ಕಂತಹ ತಾಕತ್ತದಲ್ಲಿದೆ ಅಂತ ಹೇಳಿದ್ರೆ ನಾವು ಅವರ ಸತ್ವವನ್ನು ಅರ್ಥ ಮಾಡ್ಕೋಬಹುದು. ಒಂದು ಸಂಸ್ಕೃತದಲ್ಲಿ ಮಾತಿದೆ ಏನಂದ್ರೆ, ಅನೇಕರು ಹೇಳ್ತಾರೆ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಸಾಧನಗಳು, ಸಲಕರಣೆಗಳು, ಟೂಲ್ಸ್ ಎಲ್ಲ ಇರಬೇಕು, ಮೀನ್ಸ್ ಎಲ್ಲ ಇದ್ರೆ ಮಾತ್ರ ಕೆಲಸ ಸಾಧನೆ ಮಾಡಕ್ ಸಾಧ್ಯ ಅಂತ ಅನೇಕರಿಗೆ ಒಂದು ತಪ್ಪು ಭ್ರಮೆ ಇರುತ್ತೆ. ಆದ್ರೆ ಒಂದು ಸಂಸ್ಕೃತದಲ್ಲಿ ಆ ಮಾತು ಹೇಳ್ತಾರೆ, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ. ಅಂದ್ರೆ ಒಂದು ಕ್ರಿಯೆಯ ಸಿದ್ಧಿ ಆಗುವಂಥದ್ದು ಅದರ ಸತ್ವದಿಂದ. ಆ ಮಹಾಜನರ ಸತ್ವ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಸಲಕರಣೆ ಬೇಕಾಗಿಲ್ಲ. ಅವ್ರ ಸತ್ವ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ, ಎಷ್ಟು ಸ್ಟಫ್ ಇತ್ತು ಅಂತ ಹೇಳಿದ್ರೆ, ಯಾವ ಅನುಕೂಲತೆ ಇಲ್ಲ ಅಂದ್ರೂ ಕೂಡ ಅದು ಬೆಳೆಯುತ್ತೆ, ಉಳಿಯುತ್ತೆ, ಹರಡತ್ತೆ. ಆ ರೀತಿಯ ಒಂದು ಪ್ರಭಾವಿ ಒಂದು ವಿಚಾರವನ್ನ ನೋಡ್ತೀವಿ ಅವರ ಕೃತಿಯಲ್ಲಿ. ಅವರದ್ದು ತುಂಬಾ ದೊಡ್ಡ ಕೃತಿಯ ಸಂಖ್ಯೆ ಇದೆ. ಅವರೇ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ, ಸುಮಾರು 4,75,000 ಕೃತಿಗಳು ರಚನೆ ಮಾಡಿದೆ ಅಂತ. ಇವತ್ತಿಗೆ ಅಷ್ಟೆಲ್ಲ ಸಿಕ್ಕಿಲ್ಲ, ಅದನ್ನ ಉಳಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ, ಅನೇಕ ಕಾರಣ ಇರ್ಬೋದು. ಅಥವಾ ಇವರು 1564 ಇಸ್ವಿಲಿ ತೀರ್ಕೊಳ್ತಾರೆ, ಸುಮಾರು 80 ವರ್ಷ ಬದುಕಿದ್ರು. ಇವ್ರು ತೀರ್ಕೊಂಡು ಮುಂದಿನ ವರ್ಷನೇ ವಿಜಯನಗರ ಸಾಮ್ರಾಜ್ಯದ ಪತನ ಆಗುತ್ತೆ. ಆಗ ಆಕ್ರಮಣ ಮಾಡಿದಂತ ಏನು ಆ ಮುಸಲ್ಮಾನರು ಇಡೀ ಹಂಪಿಯನ್ನ ಧ್ವಂಸ ಮಾಡ್ತಾರೆ, 6 ತಿಂಗಳು ಲೂಟಿ ಮಾಡ್ತಾರೆ. ಈ ರೀತಿ ಆ ಒಂದು ಆಕ್ರಮಣಗಳ ಕಾರಣಕ್ಕಾಗಿಯೂ ನಾಶ ಆಗಿರಬಹುದು. ಯಾಕೆಂದ್ರೆ ಅವ್ರ ಮಗ ಒಬ್ಬ ಬರೆದಿಡ್ತಾ ಇದ್ದ ಅಂತ ಹೇಳ್ತಾರೆ ಒಂದ್ ಕಡೆ. ಹಾಗಾಗಿ ಅವ್ರ ಕೃತಿಗಳು ಸಿಕ್ಕಿಲ್ಲ. 4,75,000 ಅಂತ ಅವ್ರು ಹೇಳಿದ್ರೆ ಇವತ್ತು ಸಿಕ್ಕಿರೋದು ಎಷ್ಟು ಅಂದ್ರೆ 700-800 ಅಷ್ಟೇ ಇವತ್ತು ಸಿಕ್ಕಿರೋದು. ಆ ಕೃತಿಗಳಲ್ಲೇ ನಾವು ಎಷ್ಟು ಸ್ವಾರಸ್ಯ ಇರೋದು ನೋಡ್ತೀವಿ. ಉದಾಹರಣೆಗೆ ಒಂದು 3-4 ಹೇಳ್ಬೇಕು ಅಂದ್ರೆ, ಈ ಬಡತನ ಅಂತ ಇದೆ. ಆ ಬಡತನವನ್ನು ಕೂಡ ಇವರು ಹಾಸ್ಯದಿಂದ ಅಂದ್ರೆ ವಿನೋದದಿಂದ ನೋಡುವಂತ ಹಾಡುಗಳಿದೆ ನೋಡಿ. ಒಂದು ಹಾಡಲ್ಲಿ ಹೇಳ್ತಾರೆ, ಲಂಗೋಟಿ ಬಲುವಳ್ಳೆ ದಣ್ಣ. ಕೇಳಿರ್ಬೋದು ನಾವು ಹಾಡು. ಈ ಲಂಗೋಟಿ ಅಂತ ಹೇಳಿದ್ರೆ ತುಂಬಾ ಕ್ಷುದ್ರ ಅಂತ ಇರುತ್ತೆ. ಆದ್ರೆ ಇವ್ರು ಹೇಳ್ತಾರೆ ಲಂಗೋಟಿ ಬಲುವಳ್ಳೆ ದಣ್ಣ. ಯಾಕೆ ಅಂದ್ರೆ ಯಾರ ಹಂಗೂ ಇಲ್ಲ, ಆರಾಮಾಗಿರ್ಬೋದು, ಮತ್ತೆ ಬಟ್ಟೆ ಒಗೆಯೋದು ಸುಲಭ, ಯಾವ ನಿಶ್ಚಿಂತೆ. ಅಂದ್ರೆ ಆ ಬಡತನ ಅನ್ನೋದು ಕೂಡ ನಾವು ಹೇಗೆ ಸಂಭ್ರಮಿಸ್ಬೋದು ಅಂತ ಹೇಳಿ ಈ ಒಂದು ಹಾಡಿನಲ್ಲಿ ನೋಡ್ತೀವಿ. ಅಂದ್ರೆ ಏನೇ ಒಂದು ನೋಡಿದ್ರು ಅಲ್ಲೊಂದು ಸ್ವಾರಸ್ಯದಿಂದ ಹಾಡು ಬರೀತಕ್ಕಂಥದ್ದು. ಅಂದ್ರೆ ಒಬ್ಬ ಒಂದು ವಿಚಾರವನ್ನ ಹೇಳಕ್ಕೆ ಏನೇನೆಲ್ಲ ಸ್ವಾರಸ್ಯ ಹುಡುಕ್ಬೋದು ಅದೆಲ್ಲ ಸಿಕ್ಬಿಡುತ್ತೆ ನಮ್ಗೆ. ಅವ್ರು ಡಂಗೂರ ಬಾರಿಸ್ಕೊಂಡು ಹೋಗ್ತಾ ಇದ್ರು. ಇವರು ಅಂದ್ರೆ ಇವ್ರು ಏನ್ ನೋಡಿದ್ರು ಅದರಲ್ಲಿ ಒಂದು ಇವ್ರದೇ ಆದಂತ ಒಂದು ದೃಷ್ಟಿ ಇತ್ತು ನೋಡಿ. ಡಂಗೂರ ಬಾರಿಸ್ತಾ ಇದ್ರೆ ಎಲ್ರಿಗೂ ಆ ಡಂಗೂರ ಬಾರಿಸುವ ವ್ಯಕ್ತಿ ಕಾಣಿಸ್ತಾನೆ, ಆ ಡಂಗೂರದ ಶಬ್ದ ಕಾಣಿಸುತ್ತೆ. ಇವ್ರು ಹೇಳ್ತಾರೆ, ಡಂಗೂರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ. ಅಂದ್ರೆ ಇಡೀ ಭೂಮಂಡಲಕ್ಕೆ ಅವನೇ ಪರದೈವ ಅಂತ ನೀವು ಡಂಗೂರ ಸಾರಿ ಅಂತ. ಡಂಗೂರ ಸಾರ್ತಾ ಇರ ಸರಿ, ಇಂಥ ಡಂಗೂರ ಸಾರಿ ಅಂತ ಹೇಳ್ತಾರೆ. ಬಿಂದಿಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ, ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಅಂದ್ರೆ ಒಂದೊಂದು ಹಾಡಿನಲ್ಲಿ ಅದೆಷ್ಟು ಒಂದು ಉದಾತ್ತ ವಿಚಾರಗಳನ್ನು ಹೇಳ್ತಾ ಬರ್ತಾರೆ. ಮತ್ತೊಂದು ಸ್ವಾರಸ್ಯವಾದಂತ ಹೇಳಿದ್ರೆ, ನಮಗೆ ವಿಷ್ಣುವಿನ ಅನೇಕ ರೂಪಗಳು ನಮ್ಮ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿದ್ದಾನೆ. ತಿರುವನಂತಪುರದಲ್ಲಿ ಇದ್ದಾನೆ, ಅಲ್ಲಿ ತಿರುಪತಿಯಲ್ಲಿದ್ದಾನೆ, ಬದ್ರಿಯಲ್ಲಿ ಇದ್ದಾನೆ. ಹೀಗೆ ಬೇರೆ ಬೇರೆ ತೀರ್ಥಕ್ಷೇತ್ರದಲ್ಲಿ ವಿಷ್ಣುವಿನೇ ಬೇರೆ ಬೇರೆ ರೂಪದಲ್ಲೇ ಬೇರೆ ಬೇರೆ ಹೆಸರಿನಲ್ಲಿದ್ದಾನೆ. ಅದನ್ನೇ ಸ್ವಾರಸ್ಯ ಇಟ್ಕೊಂಡು ಎಷ್ಟು ಚೆನ್ನಾಗಿ ಒಂದು ಹಾಡು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಎಷ್ಟು ಕಲ್ಪನೆ ನೋಡಿ ಅವ್ರದ್ದು. ಲಕ್ಷ್ಮಿಗೆ
ಕೇಳಿದ್ರು, ನೀ ಯಾರನ್ನ ಮದ್ವೆ ಆಗ್ತೀಯ ಅಂತ. ನಿಂಗೆ ಯಾರು ಬೇಕು ಅಂತ ಹೇಳಿದ್ರೆ ಇವರೆಲ್ಲ ತೀರ್ಥಕ್ಷೇತ್ರ ಹೆಸರು ಹೇಳ್ತಾ ಬರ್ತಾರೆ. ಕ್ಷೀರಾಬ್ದಿ ಕನ್ನಿಕೆ ಲಕ್ಷ್ಮಿ ಕೇಳ್ತಾರೆ, ಯಾರಿಗೆ ವಧುವಾಗುವೆ? ನೀ ತಿರುಪತಿಯ ವೆಂಕಟರಮಣಂಗೆ ಆಗ್ತೀಯೋ ಅಥವಾ ಬದ್ರಿಯ ನಾರಾಯಣನ್ಗೆ ಆಗ್ತೀಯೋ ಅಥವಾ ಪಂಡ್ರಾಪುರದ ಪಾಂಡುರಂಗ ಆಗ್ತೀಯೋ, ಉಡುಪಿಯ ಕೃಷ್ಣನಿಗೆ ಆಗ್ತೀಯೋ ಅಂತ ಎಲ್ಲ ಕೃಷ್ಣವೇ. ಅಂದ್ರೆ ಒಂದು ಸ್ವಾರಸ್ಯವನ್ನ ತರ್ತಕ್ಕಂತ ಒಂದು ಅದ್ಭುತ ಪ್ರಯತ್ನ ನೋಡ್ತೀವಿ. ತುಂಬಾ ಏನೋ ಬೋರಿಂಗ್ ಆಗಿ ಏಕರೂಪದಲ್ಲಿ ಈ ಶಾಸ್ತ್ರದಲ್ಲಿ ತುಂಬಾ ರೀತಿ ಇರುತ್ತೆ, ಒಂದು ರೀತಿ ಏನು ಸಾರನೇ ಇಲ್ಲ ಅಂತ ಅನ್ಸೋಷ್ಟು ರೀತಿಯಲ್ಲಿ ಇರುತ್ತೆ. ಆದ್ರೆ ಇವರು ಸಾರವತ್ತಾಗಿ ವಿಚಾರವನ್ನ, ಸತ್ಯವನ್ನ, ಉದಾತ್ತ ಸಂಗತಿಗಳನ್ನು ಹೇಳೋದು ನಾವು ನೋಡ್ತೀವಿ. ಇನ್ನೊಂದು ಹಾಡಿನಲ್ಲಿ ಇಡೀ ದಶಾವತಾರದ ಒಂದು ಪರಿಚಯ ಮಾಡ್ಕೊಡ್ತಾರೆ. ಒಂದೊಂದು ಚರಣದಲ್ಲಿ ಒಂದೊಂದು ಅವತಾರ. ಅದು ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನಾರಸಿಂಹ, ಕಲ್ಕಿ ತನಕ ಒಂದೊಂದು ಚರಣ ಒಂದೊಂದು ಅವತಾರ. ನಾರಾಯಣ 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 ಅಂತ ಶುರು ಮಾಡ್ತಾರೆ. ನಾರಾಯಣನ್ ಯಾರೇ ಪೇಳೆ ಸಖಿ ಅಂತ ಶುರು ಮಾಡಿ ಅದರಲ್ಲಿ ಇಡೀ 10 ಅವತಾರದ ಪರಿಚಯ ಮಾಡ್ತಾರೆ. ಮತ್ತೊಂದು ಹಾಡಿನಲ್ಲಿ ಇಡೀ ನರಸಿಂಹ ಅವತಾರದ ಕತೆ. ಅಂದ್ರೆ ಅವನು ಹಿರಣ್ಯಕಶಿಪು, ಹಿರಣ್ಯಾಕ್ಷರ ಒಂದು ತಪಸ್ಸಿನಿಂದ ಪ್ರಾರಂಭವಾಗಿ ನರಸಿಂಹ ದೇವರ ಒಂದು ಆ ಕಂಬದಿಂದ ಒಡೆದು ಬರತಕ್ಕ ಪ್ರತಿ ಘಟನೆಯನ್ನ ಒಂದೊಂದು ಚರಣವನ್ನು ಮಾಡಿ ಇಡೀ ನರಸಿಂಹಾವತಾರವನ್ನು ಹಾಡಿನಲ್ಲಿ ತಂದಿದ್ದಾರೆ. ಹೀಗೆ ಅತ್ಯಂತ ಸ್ವಾರಸ್ಯ ಭರಿತವಾಗೂ ಇದೆ. ಅನೇಕ ಪೌರಾಣಿಕ ಕಥೆಗಳು, ಅದು ಕೂಡ ಜನರಿಗೆ ಸರಳವಾದ ಕನ್ನಡದಲ್ಲಿ ತಿಳಿದಿದೆ. ಜೊತೆಗೆ ಅನೇಕ ಸತ್ಯಗಳನ್ನ, ಆಧ್ಯಾತ್ಮಿಕ ವಿಚಾರಗಳನ್ನ ಗೊತ್ತಿಲ್ಲದಂತೆ ಅವರು ಅದರಲ್ಲಿ ತಿಳಿಸ್ತಾ ಹೋಗ್ತಾರೆ. ನೋಡಿ, ಈ ಪುರಂದರದಾಸರ ಒಂದು ಕೆಲಸ ಏನು ಅಂತ ಒಬ್ರು ವಿದ್ವಾಂಸರು ಹೇಳ್ತಾರೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ ಪಂಡಿತರಿದ್ರು, ಆ ಪಂಡಿತರು ಏನ್ ಮಾಡಿದ್ರು ಅಂದ್ರೆ ಅವರು ದೇವ್ರ ಕಡೆ ಮುಖ ಮಾಡಿ, ಜ್ಞಾನ, ದೇವರು ಬರೀ ಅದರ ಕಡೆನೆ ಮುಖ ಮಾಡ್ಬಿಟ್ಟಿದ್ರು. ಇನ್ನ ಸಾಮಾನ್ಯ ಸಮಾಜ ಇತ್ತು, ಅವರು ಬರೀ ಲೌಕಿಕದ ಕಡೆ ಮುಖ ಮಾಡ್ಯಾರ. ಆ ರೀತಿ ಸ್ಥಿತಿ ಇತ್ತು. ಇವ್ರೇನ್ ಮಾಡಿದ್ರು ಅಂದ್ರೆ, ಪುರಂದರದಾಸರು ಬಂದು ಈ ಪಂಡಿತರನ್ನ ಸಮಾಜದ ಕಡೆ ಸ್ವಲ್ಪ ನೋಡಿ ಈ ಕಡೆ. ಯಾಕೆಂದ್ರೆ ಸಮಾಜ ಅಂದ್ರೆ ಜನ. ಜನ ಯಾರು? ಅವನು ಭಗವಂತನ ಮಕ್ಕಳು, ಭಗವಂತನ ಪ್ರತಿಬಿಂಬ ಇವರು. ಅಂದ್ರೆ ಜನ ಅಂತ ಹೇಳಿದ್ರೆ ಅವರಲ್ಲೂ ಕೂಡ ಭಗವಂತನ ನೋಡ್ತಕ್ಕಂತ ಒಂದು ಪ್ರಯತ್ನ ಮಾಡಿ ಅಂತ ಪಂಡಿತರನ್ನ ಸಮಾಜದ ಕಡೆ ತಿರುಗಿಸ್ತಾರೆ, ಸಮಾಜವನ್ನ ಸ್ವಲ್ಪ ದೇವರ ಕಡೆ ತಿರುಗಿಸ್ತವಂತ ಕೆಲಸ ಮಾಡ್ತಾರೆ ಅಂತ. ಹೀಗೆ ಪುರಂದರದಾಸರು, ಯಾಕಂದ್ರೆ ಮಹಾಜ್ಞಾನಿಗಳು ಇವರು, ಸುಮ್ಮನೆ ಏನೋ ಹಾಡುಗಳು ಬರೆದಿಲ್ಲ. ಯಾಕಂದ್ರೆ ಒಂದೊಂದು ಹಾಡಿನಲ್ಲೂ ಅನೇಕ ಉಪನಿಷತ್ತಿನ ತತ್ವಗಳನ್ನ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾ ಬಂದಿದ್ದಾರೆ. ಸಾಮಾನ್ಯರನ್ನು ಈ ಕಡೆ ತಂದ್ರು, ಪಂಡಿತರನ್ನು ಕೂಡ ಈ ರೀತಿಯ ಸಮಾಜದೆಡೆಗೆ ನೋಡ್ತಕ್ಕಂತಹ, ಸಮಾಜಕ್ಕೂ ಒಂದು ಒಳ್ಳೆಯ ಜ್ಞಾನವನ್ನ ತಿಳಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾರೆ. ನೋಡಿ, ಆಗ ಆ ಕಾಲದಲ್ಲಿ 2 ಇತ್ತಂತೆ. ಒಂದು ವ್ಯಾಸಕೂಟ, ಇನ್ನೊಂದು ದಾಸಕೂಟ ಅಂತ. ವ್ಯಾಸಕೂಟ ಅಂತ ಹೇಳಿದ್ರೆ ಅಲ್ಲಿ ವ್ಯಾಸತೀರ್ಥರ ಏನು ಅವರ ದೊಡ್ಡ ಒಂದು ವಿದ್ವಾಂಸರ ಶಿಷ್ಯಂದರ ಒಂದು ಪಡೆಯೇ ಇತ್ತು. ಅಲ್ಲಿ ಅನೇಕ ಜ್ಞಾನ ಮಂಡನೆ ಇರ್ಬೋದು, ಚರ್ಚೆಗಳು, ತರ್ಕಗಳು ಈ ರೀತಿ ನಡೀತಾ ಇರ್ತಾ ಇತ್ತು. ತುಂಬಾ ಒಂದು ಜ್ಞಾನದ ಸಂಸ್ಕೃತ, ಜ್ಞಾನದ ಶಾಸ್ತ್ರ, ಚರ್ಚೆ, ವ್ಯಾಖ್ಯಾನ ಇದು ನಡೀತಿತ್ತು. ಇದು ವ್ಯಾಸಕೂಟ. ಇನ್ನೊಂದು ದಾಸಕೂಟ. ಇಲ್ಲಿ ಪುರಂದರದಾಸರ ನೇತೃತ್ವದಲ್ಲಿ ಈ ರೀತಿ ಆ ದೊಡ್ಡ ವಿಚಾರಗಳನ್ನ ಸರಳ ಭಾಷೆಯಲ್ಲಿ ಹಾಡಿನ ರೂಪದಲ್ಲಿ ರಚಿಸ್ತಕ್ಕಂತಹ, ಅದು ಸುಳಾದಿ ರೂಪದಲ್ಲಿ, ಉಗಾಭೋಗ ರೂಪದಲ್ಲಿ, ಪದ್ಯದ ರೂಪದಲ್ಲಿ, ಒಟ್ಟು ಗೇಯ ರೂಪದಲ್ಲಿ ಅದನ್ನ ಸಮಾಜಕ್ಕೆ ತಗೊಂಡೋಗ್ತಕ್ಕಂಥ, ಆನಂದದಿಂದ ಹಾಡ್ತಕ್ಕಂತಹ, ಕುಣಿದಾಡ್ತಕ್ಕಂತಹ ಒಂದು ಕೂಟ, ಇದು ದಾಸಕೂಟ. ಒಂದ್ ರೀತಿ ಇದೆರಡರ ಮಧ್ಯೆ ಒಂದು ಸ್ವಲ್ಪ ತಿಕ್ಕಾಟ ಇರ್ತಾ ಇತ್ತು ಅಂತ ಅನೇಕ ಘಟನೆಗಳಿಂದ ನೋಡ್ತೀವಿ ನಾವು. ಆದ್ರೆ ಎಲ್ರಿಗೂ ದಾಸಕೂಟನೇ ಇಷ್ಟ ಆಗ್ತಾ ಇತ್ತು ಅಂತ. ಯಾಕೆಂದ್ರೆ ಹತ್ರ ಅರ್ಥ ಆಗ್ಬಿಡುತ್ತೆ, ಅದ್ರಲ್ಲಿ ಆನಂದ ಇದೆ. ಎಲ್ಲದರಲ್ಲೂ ಆನಂದವನ್ನೇ ಕಾಣಬೇಕು ಅಂತ ಒಂದು ಏನು ಉಪನಿಷತ್ತಿನ ತತ್ವವನ್ನ ಇವರು ಸರಳ ಉದಾಹರಣೆ ರೀತಿ ಹೇಳ್ತಾ ಇದ್ದಂತ ನೋಡ್ತೀವಿ. ಹೀಗೆ ಈ ದಾಸಕೂಟದಲ್ಲೇ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ರೀತಿಯ ಸಮಾಜದ ಮೇಲೆ ಒಂದು ಪ್ರಭಾವವನ್ನ ಇವರು ಬೀರ್ಲಿಕ್ಕೆ ಸಾಧ್ಯವಾಯಿತು. ಅದು ನೈತಿಕವಾಗಿ, ಧಾರ್ಮಿಕವಾಗಿ
ಬೌದ್ಧಿಕವಾಗಿ ಕೂಡ ಅದು ಪ್ರಭಾವ ಬೀರದಂತ ನಾವು ಅನೇಕ ಉದಾಹರಣೆಗಳು ನೋಡ್ತೀವಿ. ಯಾಕಂದ್ರೆ ಪುರಂದರದಾಸರಿಗೆ ಏನ್ ಬೇಕಿತ್ತು? ಯಾವುದೋ ಒಂದು ತರ್ಕ ಮಂಡನೆ, ಯಾವುದೋ ಒಂದು ವಾದದಲ್ಲಿ ನಾನು ಗೆದ್ದೆ, ಆ ಬಿರುದು ಏನೂ ಬೇಕಿಲ್ಲ. ಅವ್ರಿಗೇನಂದ್ರೆ ಲೋಕ ಸಂಗ್ರಹ, ಸಮಾಜದ ಮಧ್ಯೆ ಓಡಾಡ್ಬೇಕು, ಸಮಾಜದಲ್ಲಿ ಓರೆಕೋರೆಗಳನ್ನ ಅವ್ರಿಗೆ ತಿಳಿ ಹೇಳಬೇಕು. ಅವ್ರು ತಿದ್ಕೊಳ್ತಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ತಿಳಿ ಹೇಳ್ತಕ್ಕಂತಹ ಸಮಾಜ ಜಾಗೃತಿಯನ್ನ, ಸಮಾಜ ಪರಿವರ್ತನೆ ಕೆಲಸವನ್ನ ಇವ್ರು ಮಾಡ್ತಾ ಬರ್ತಾರೆ. ಆ ರೀತಿಯ ಕೂಡ ಅನೇಕ ಹಾಡುಗಳನ್ನ ನೋಡ್ತೀವಿ. ನಾವು ಹಾಡು ಕೇಳಿರ್ಬೋದು, ರಾಗಿ ತಂದೀರ. ಎಷ್ಟು ಸರಳವಾದ ಒಂದು ವಿಷಯ ಶುರು ಮಾಡ್ತಾರೆ. ರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಅದ್ರಲ್ಲಿ ಏನ್ ಮಾಡ್ತಾರೆ? ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ಅಂದ್ರೆ ಸರಳವಾಗಿ ಭಜನೆ ರೀತಿಯಲ್ಲೇ ಎಲ್ರು ಹೇಳ್ಬೋದು. ಆದ್ರೆ ಅದರಲ್ಲಿ ಅನ್ನದಾನದ ಮಹತ್ವ, ಯಾವ್ದಾವುದೋ ವಿಷಯವನ್ನ ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ಅಂತ ಒಂದು ಪ್ರಾಸ ಇಟ್ಕೊಂಡು ಇಡೀ ಹಾಡನ್ನು ಬರೆದಿದ್ದಾರೆ. ಇವತ್ತಿಗೂ ಅನೇಕ ಭಜನೆಗಳಲ್ಲಿ ಅದನ್ನ ನಾವು ಹೇಳೋದ್ ನಾವು ನೋಡ್ತೀವಿ. ಅಂದ್ರೆ ಒಂದು ಸರಳವಾದ, ಬಟ್ ಈಗ ಇನ್ನೊಂದು ಸ್ವಾರಸ್ಯ ಇದೆ. ಈಗ ಸಾಮಾನ್ಯವಾಗಿ ಶಾಲೆಯಲ್ಲಿ ಟೀಚರು ಇದ್ ಮಾಡ್ತಿರ್ತಾರೆ, ಏನೋ ಪಾಠ ಮಾಡ್ತಿರ್ತಾರೆ. ಆಗ ಯಾರಾದ್ರೂ ತುಂಬಾ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏಯ್ ಪ್ರಿನ್ಸಿಪಾಲ್ ಬರ್ತಾ ಇದಾರೆ, ಪ್ರಿನ್ಸಿಪಾಲ್ ಏನೋ ಲೆಟರ್ ಕಳ್ಸಿದ್ದಾರೆ ಅಂತ ಅವ್ರಿಗೆ ಒಂದು ಹೆದರ್ಸ್ತಾರೆ. ಅವಾಗ ಸುಮ್ಮನೆ ಆಗ್ಬೋದು. ಇವರು ಪುರಂದರದಾಸರು ಆ ರೀತಿ ಒಂದು ಮಾಡ್ತಾರೆ. ಅಂದ್ರೆ ಕಾಗದ ಬಂದಿದೆ, ಯಾರ್ದು? ಕಮಲನಾಭನದು. ಏನ್ ಬರೆದಿಯಾನೆ ಅಂದ್ರೆ, ಇವಾಗ ನಾನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನ್ ನೀವ್ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬಹುದು. ಆದ್ರೆ ಇವ್ರು ಹೇಳ್ತಾರೆ, ಕಾಗದ ಬಂದಿದೆ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ನೋಡಿ, ಆ ಕಾಗದಲ್ಲಿ ಏನಿದೆ ಅಂತ ಅವ್ರು ಹೇಳ್ತಾರೆ. ಕಾಮಕ್ರೋಧ ಬೀಡಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡಿದಿರೆಂಬೋ ಕಾಗದ ಬಂದಿದೆ. ನೋಡಿ, ಚಿಕ್ಕ ಚಿಕ್ಕ ಒಂದು ಮಹತ್ವಪೂರ್ಣವಾದ ವಿಷಯವನ್ನ ಈ ಕಾಗದದಲ್ಲಿ ಕಮಲನಾಭನೇ ಕಳಿಸಿದ್ದಾನೆ. ಹೆಣ್ಣಿನಾಸೆ ಬೀಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬೀಡಿರೆಂಬೋ ಕಾಗದ ಬಂದಿದೆ. ನೋಡಿ, ಇವರು ಹೊನ್ನಿನಾಸೆ ಬಿಡಿರಿ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಇವ್ರು ಎಂತ ದೊಡ್ಡ ತ್ಯಾಗ ಮಾಡಿದ್ರಲ್ಲ, ಅದಕ್ಕೆ ಅವ್ರ ಮಾತಿಗೆ ಬೆಲೆ ಬಂದಿತ್ತು. ನವಕೋಟಿ ಇದ್ದವರು ಸರ್ವಸ್ವವನ್ನು ತ್ಯಾಗ ಮಾಡ್ತಕ್ಕಂತಹ ಒಂದು ದೊಡ್ಡ ತಾಕತ್ತಿದ್ದಿದ್ರಿಂದ ಅವ್ರಿಗೆ ಈ ಮಾತು ಹೇಳಕ್ಕೆ ಬಂತು. ಹೊನ್ನಿನಾಸೆ ಬೀಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬೀಡಿರೆಂಬೋ ಕಾಗದ ಬಂದಿದೆ, ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ. ಈ ರೀತಿ ಒಂದು ಚಿಕ್ಕ ಚಿಕ್ಕ ಸ್ವಾರಸ್ಯಪೂರ್ಣ ಸಮಾಜ ಪರಿವರ್ತನೆಗೆ ಇವರು ಬಳಸ್ತಾರೆ. ದುಡ್ಡಿನ ಬಗ್ಗೆ ನೋಡಿ, ಇಷ್ಟೆಲ್ಲ ದುಡ್ಡಿದ್ದಂತ ವ್ಯಕ್ತಿ ದುಡ್ಡು ಬಗ್ಗೆ ಇವರೇ ಕಂಡುಕೊಂಡಂತ ಸತ್ಯ ಏನು? ದುಗ್ಗಾಣಿ ಎಂಬುದು ದುರ್ಜನ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ. ಅಂದ್ರೆ ದುಗ್ಗಾಣಿ ಅನ್ನೋದು ಅದು ಹುಷಾರಾಗಿರಿ ಅಂತ, ದುಡ್ಡು ಬೇಡ ಅಂತ ಅವ್ರು ಹೇಳ್ತಿಲ್ಲ. ದುಡ್ಡಿನ ಬಗ್ಗೆ ಅನೇಕರಿಗೆ ತಪ್ಪು ಕಲ್ಪನೆ ಏನಂದ್ರೆ, ದುಡ್ಡು ಜೀವನದ ಗುರಿ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅದು ನಮ್ಮ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ದುಡ್ಡು ಅನ್ನೋದು ಗುರಿ ಅಲ್ಲ, ದುಡ್ಡು ಅನ್ನೋ ಸಾಧನ ಅಷ್ಟೇ. ಅಂದ್ರೆ ನಾನು ಏನೋ ಬೇಕಾಗಿದೆ, ಅದನ್ನು ಈಡೇರಿಸಕ್ಕೆ ದುಡ್ಡು ಬೇಕು, ಆದ್ರೆ ದುಡ್ಡೇ ಜೀವನದ ಗುರಿ ಆಗ್ಬಾರ್ದು. ಅದನ್ನ ಈ ಹಾಡಿನಲ್ಲಿ ಅವರು ತಿಳಿಸ್ಕೊಡ್ತಾರೆ. ಈ ರೀತಿ ಒಂದಲ್ಲ ಎರಡಲ್ಲ ಹತ್ತಾರು ವಿಚಾರಗಳನ್ನ ನಾವು ನೋಡ್ತೀವಿ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು ಅಂತ. ಅಂದ್ರೆ ನೀವು ಕಸ್ತೂರಿಯ ಜೊತೆಗೆ ಗುದ್ದಾಡಿದರೆ ಅದರ ವಾಸನೆ ನಿಮ್ಗೆ ತಗಲತ್ತೆ, ಏನ್ ತೊಂದರೆ ಇಲ್ಲ. ಅದು ಬಿಟ್ಟು ನೀವು ಯಾವ್ದೋ ಕೊಡಚಿ ಜೊತೆ ಸಹವಾಸ ಸ್ನೇಹದಿಂದ ಇದ್ರೆ ಅದೇ ಮೆತ್ಕೊಳತ್ತೆ. ಅಂದ್ರೆ ಜ್ಞಾನಿಗಳ ಸಹವಾಸ ಮಾಡಿ. ಯಾಕಂದ್ರೆ ಜ್ಞಾನಿಗಳ ಸಹವಾಸ ಮಾಡಿದ್ರೆ ನಮ್ಮ ಬುದ್ಧಿ ವಿಕಾಸ ಆಗತ್ತೆ. ಇದು ಸಂಸ್ಕೃತದಲ್ಲಿ ಸುಭಾಷಿತಗಳಲ್ಲಿ ಕೇಳ್ತೀವಿ ನಾವು. ಯಸ್ತು ಸೇವೇತ ಪಂಡಿತಾನ್ ತಸ್ಯ ವಿಸ್ತಾರಿತ ಬುದ್ಧಿ ತೈಲ ಬಿಂದು ವಿರಿವಾಂಬಸಿ ಅಂತ. ಹೇಗೆ ನೀರಿನ ಮೇಲೆ ಒಂದು ತೈಲ, ಎಣ್ಣೆಯ
ಒಂದು ಹನಿ ಬಿದ್ರೆ ಅದು ತಕ್ಷಣ ಹರಡತ್ತಲ್ಲ, ಆ ರೀತಿ ಜ್ಞಾನಿಗಳ ಸಹವಾಸ ಮಾಡಿದ್ರೆ ನಿಮ್ಮ ಬುದ್ಧಿ ಕೂಡ ವಿಕಾಸ ಆಗತ್ತೆ ಅಂತ ಹೇಳಿ ನಮ್ಮ ಸುಭಾಷಿತ ಇದೆ. ಅದನ್ನ ಇವರು ತಮ್ಮ ಹಾಡುಗಳಲ್ಲಿ ಹೇಳ್ತಾ ಬರ್ತಾರೆ. ಹೀಗೆ ಪುರಂದರದಾಸರು ಅಂತ ಹೇಳಿದ್ರೆ ಅವರು ಒಂದ್ ಕಡೆ ಸಂಗೀತ, ಒಂದ್ ಕಡೆ ಸಾಹಿತ್ಯ, ಒಂದ್ ಕಡೆ ಆಧ್ಯಾತ್ಮ, ಈ ಮೂರೂ ಸಂಗತಿಗಳ ತ್ರಿವೇಣಿ ಸಂಗಮ. ಆ 80 ವರ್ಷದ ಜೀವನ, ಅದ್ರಲ್ಲಿ 40 ವರ್ಷ ಪೂರ್ತಿ ಆ ಲೌಕಿಕವೇ ಆಯ್ತು, ಲೋಭಿತನಯ ಆಯ್ತು. ಮುಂದಿನ 40 ವರ್ಷ ಅತ್ಯಂತ ಸಾರ್ಥಕ ಬದುಕು, ಅತ್ಯಂತ ಜ್ಞಾನ ಸಂಪಾದನೆ ಮಾಡಿ ಸಮಾಜದ ಮನೆ ಮನೆಯ ಬಾಗಿಲಿಗೆ ತಲುಪಿಸ್ತಾ 500 ವರ್ಷಗಳಾದ್ರೂ ಕೂಡ ಇವತ್ತಿಗೂ ಮನೆಗಳಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ. ಶುಕ್ರವಾರ ಅಂತ ಹೇಳಿದ್ರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೆನಪಾಗತ್ತೆ. ಅಂದ್ರೆ ಪುರಂದರದಾಸರು ಈ 5 ಶತಮಾನಗಳ ಕಾಲ ಆದ್ರೂ ಕೂಡ ಇವತ್ತಿಗೂ ಇದ್ದಾರೆ. ವಿಜಯನಗರ ಸಾಮ್ರಾಜ್ಯ ಹೋಯ್ತು, ಕೃಷ್ಣದೇವರಾಯ ಹೋದ, ಆ ಎಲ್ಲ ವೈಭವ ಎಲ್ಲ ಇವತ್ತು ಇತಿಹಾಸದ ಪುಸ್ತಕ ಸೇರ್ಬಿಡ್ತು. ಆದ್ರೆ ಪುರಂದರದಾಸರ ಮಾತುಗಳು ಮಾತ್ರ ಇವತ್ತಿಗೂ ಸಮಾಜವನ್ನ ನಿರಂತರವಾಗಿ ಸರಿಯಾದ ದಾರಿಯೆಡೆಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ ಇದೆ. ಅಂದ್ರೆ ಜನರಿಗೆ ಈ ರೀತಿಯ ನೀತಿ ಮಾರ್ಗವನ್ನು ಉಪದೇಶ ಮಾಡೋದು, ಮತ್ತೆ ನಿತ್ಯ ಜೀವನದಲ್ಲಿ ಧರ್ಮದ ಅವಶ್ಯಕತೆ, ಧರ್ಮದ ಅಗತ್ಯ ಏನು ಅಂತ ಸಾರಿ ಸಾರಿ ಹೇಳ್ತಾರೆ. ಮೂರನೇದು ಆಧ್ಯಾತ್ಮದ ಕಡೆಗೆ ಸಾಗಬೇಕು ಅಂತ ಅವರು ಮತ್ತೆ ತಮ್ಮ ಕೃತಿಗಳಲ್ಲಿ ಹೇಳಿದ್ ನಾವು ನೋಡ್ತೀವಿ. ಆ ರೀತಿಯ ಒಂದು ಹಾಡು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಈ ಒಂದು ಹಾಡು ಪ್ರಾಯಶಃ ನಮಗೆ ಸಾಕು ಅಂತ ಅನ್ಸುತ್ತೆ, ಅಷ್ಟು ಒಂದು ಮಹತ್ವಪೂರ್ಣವಾದ ಹಾಡು. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ, ಹುಚ್ಚಪ್ಪಗಳಿರ. ನೋಡಿ, ಹುಚ್ಚಪ್ಪ ಅಂತ ಯಾರು ಹೇಳಿದ್ರೆ ಸಿಟ್ಟು ಬರುತ್ತೆ. ಪುರಂದರದಾಸರು ಹೇಳಿದ್ರೆ ಬರಲ್ಲ. ಯಾಕೆಂದ್ರೆ ಅವರ ಮಾತಿನಲ್ಲಿ ಆ ಒಂದೇನೋ ಅಡಗಿದೆ. ಹೌದಪ್ಪ ಅಂತ ಅನ್ಸುತ್ತೆ. ಕಣ್ಣು ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೆ. ಕಣ್ಣು ಕಾಲು ಕಿವಿ ಇದೆಲ್ಲ ಕೊಟ್ಟಿಯನ್ ಭಗವಂತ, ಇದೆಲ್ಲ ಇದ್ರೆ ನೀವು ಮಣ್ಣು ಮುಕ್ತಾ ಇದ್ರೆ ನೀವು. ಯಾಕೆ? ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತವ ಉಣ್ಣದೇ ಉಪವಾಸ ಇರುವರೆ ಕೋಡಿ. ಹರಿನಾಮ ಸ್ಮರಣೆಯನ್ನ ಬಿಟ್ಟು ಬೇರೆಲ್ಲ ಮಾಡ್ತಾ ಇದ್ದೀರಾ. ಇದೆಲ್ಲ ಕೊಟ್ಟಿರೋದು ಯಾತಿಗೆ ಭಗವಂತ? ಮರ್ತು ಬಿಟ್ರ? ಕಾಲನ ದೂತರು ಕಾಲ್ಪಿಡಿದೆಳೆವಾಗ, ಅಂದ್ರೆ ನಿಮ್ಮ ಸಮಯ ಮುಗಿತಾ ಬಂತು, ಕಾಲನ ದೂತರು ಬಂದು ನಿಮ್ಮನ್ನ ಎಳಿತಾ ಇದ್ದಾರೆ. ಆವಾಗ ನೀವು ತಾಳಿ ತಾಳಿ ಅಂತ ಹೇಳಿದ್ರೆ ಅವ್ರು ತಾಳ್ತಾರ? ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ. ದಾಳಿ ಭಾರದ ಮುಂದ ಧರ್ಮವ ಗಳಿಸಿರೋ, ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬ್ಯಾಡಿ. ಒಂದು ಸಂಸ್ಕೃತದಲ್ಲಿ ಮಾತಿದೆ, ಏನಂದ್ರೆ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್, ಅಜರಾಮರವತ್ ಪ್ರಾಜ್ಞೋ ವಿದ್ಯಾಂ ಅರ್ಥಂಚ ಸಾಧಯೇತ್. ಅಂದ್ರೆ ಒಬ್ಬ ವಿದ್ಯೆ ಸಂಪಾದನೆ ಮಾಡ್ಬೇಕಾದ್ರೆ ಅಥವಾ ದುಡ್ಡನ್ನ ಸಂಪಾದನೆ ಮಾಡ್ಬೇಕಾದ್ರೆ ಯೋಚನೆ ಹೆಂಗಿರ್ಬೇಕು ಅಂದ್ರೆ, ಅಜರಾತ್ ಅಮರವತ್ ಪ್ರಾಜ್ಞ. ನಾನು ಅಜರ, ನನಗೆ ಮುಪ್ಪು ಬರಲ್ಲ, ವಯಸ್ಸಾಗಲ್ಲ. ಅಮರ, ನಾನು ಸಾಯೋದಿಲ್ಲ ಅಂತ ಯೋಚನೆ ಮಾಡಿ ಅವನು ವಿದ್ಯೆ ಸಂಪಾದನೆ ಮಾಡ್ಬೇಕು. ಯಾಕಂದ್ರೆ ವಿದ್ಯೆ ಕೂತಾಗ ಅಯ್ಯೋ ನಾಳೆ ಎತ್ತಿನೋ ಇಲ್ವೋ ಅಂತ ಯೋಚನೆ ಮಾಡಬಾರ್ದು. ಅಥವಾ ಹಣ ಸಂಪಾದನೆ ಮಾಡ್ಬೇಕಾದ್ರೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ, ಇನ್ನು 1 ತಿಂಗಳಾದ್ಮೇಲೆ ನಾನೇ ಇಲ್ದಿದ್ರೆ ಅಂತ ಯೋಚನೆ ಮಾಡಿದ್ರೆ ಅವನು ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ. ಹಾಗೆ ದುಡ್ಡು ಮತ್ತೆ ವಿದ್ಯೆ ಸಂಪಾದನೆ ಮಾಡ್ಬೇಕಾದ್ರೆ ಯೋಚನೆ ಹೇಗಿರ್ಬೇಕಂದ್ರೆ ಅಜರ ಅಮರ. ಆದರೆ ಉಲ್ಟ ಧರ್ಮದ ಕೆಲಸ ಮಾಡ್ಬೇಕಾದ್ರೆ ಅದನ್ನ ಹೇಳ್ಬಾರ್ದು. ನನ್ಗೇನ್ ವಯಸ್ಸಾಗಿಲ್ಲ, ನಾನೇನು ಅಮರ, ನಾನ್ ಕಡೆಗಾಲದಲ್ಲಿ ಧರ್ಮ ಮಾಡ್ತೀನಿ ಅಂತ ಹೇಳ್ಬಾರ್ದಂತೆ. ಧರ್ಮ ಕಾರ್ಯ ಹೇಗ್ ಮಾಡ್ಬೇಕು ಅಂದ್ರೆ ಅದೇ ಶ್ಲೋಕದಲ್ಲಿ ಹೇಳ್ತಾರೆ, ಗೃಹೀತ ಯುವಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಅಂದ್ರೆ ಆ ಮೃತ್ಯು ಬಂದು ನಮ್ಮ ಕೇಶ ಜುಟ್ಟಿಟ್ಕೊಂಡ್ಬಿಟ್ಟು ಎಳ್ತಾ ಇದ್ದಾನೆ. ಗೃಹೀತ ಇವ ಕೇಶೇಶು ಅಂದ್ರೆ ಇನ್ನೇನ್ ಸಮಯಲ್ಲಿದೆ, ಮಾಡಲೇಬೇಕು, ಇದೇ ಕ್ಷಣವೇ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಅಂದ್ರೆ ಧರ್ಮದ ಕೆಲಸ ಯಾವಾಗ ಮಾಡಬೇಕು? ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ.
ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನ ಧಾನ್ಯ ಸತಿ ಸುತರು ಕಾಯುವರೇ, ಇನ್ನಾದರೂ ಏಕೋ ಭಾವದಿ ಭಜಿಸಿರೋ, ಚೆನ್ನ ಶ್ರೀ ಪುರಂದರ ವಿಠಲರಾಯನ ನೆನೆಯಿರೋ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಪುರಂದರದಾಸರ ಒಂದು ಜೀವನ, ಅವರ ಕೃತಿಗಳು, ಇದನ್ನ ಸ್ಮರಣೆ ಮಾಡ್ತಾ ಹೋದ್ರೆ ಯಾವುದೋ ಒಂದು ಪ್ರಪಂಚಕ್ಕೆ ನಮ್ಗೆ ಗೊತ್ತಿಲ್ಲದಂತೆ ಹೊರಟೋಗ್ತೀವಿ. ಅವರ ಒಂದು ಆರಾಧನೆಯ ನಿಮಿತ್ತ ಒಂದಷ್ಟು ವಿಚಾರಗಳನ್ನ, ನನಗೆ ತಿಳಿದಂತ ಒಂದಷ್ಟು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ.